Namaskaram. So we'll continue the chapter nuclei in this video. So last video ನಾವು ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಾಕತ್ತಿದ್ವಿ. ಫೀಚರ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್, ಪ್ರಾಪರ್ಟೀಸ್ ಅಂಥೇಳಿ ಟೋಟಲಿ 7 ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ವಿ. ಸೊ ಹೋಪ್ಫುಲಿ ಹ್ಯಾವ್ ಗಾನ್ ಥ್ರೂ ದ್ಯಾಟ್ ವಿಡಿಯೋ. ಅದರೊಳಗೆ ಥರ್ಡ್ ಪಾಯಿಂಟ್ ಒಂದು ನಾನು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ, ಅದ್ರ ಬಗ್ಗೆ ಮಾತು ಹೇಳ್ತೀನಿ ಅಂತ ಇನ್ನೊಂದು ಸರ್ತಿ. ಸೊ ಈಗ ಇವತ್ತಿನ ಟಾಪಿಕ್ನೊಳಗೆ ನಾ ಹೇಳಿದ್ದೆ ನೆಕ್ಸ್ಟ್ ಟಾಪಿಕ್ ವಿಲ್ ಬಿ ನ್ಯೂಕ್ಲಿಯರ್ ಎನರ್ಜಿ. ಆಮೇಲೆ ಆ ನ್ಯೂಕ್ಲಿಯರ್ ಎನರ್ಜಿ ಟಾಪಿಕ್ ಆದಮೇಲೆ ಇನ್ನು 2 ಟಾಪಿಕ್ ಉಳಿತಾವೆ, ಪರ್ಟಿಕ್ಯುಲರ್ಲಿ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್. ಈಗ ಮೇನ್ಲಿ ಈ ವಿಡಿಯೋದೊಳಗೆ ನಾವು ಯಾವ ಪಾರ್ಟ್ ಕಡೆ ಫೋಕಸ್ ಮಾಡ್ತೀವಿ ಅಂದ್ರೆ, ನೀವು ಕೇಳಿರ್ತೀರಿ ಏನಂದ್ರೆ ಈ ಫಿಷನ್ ಮತ್ತು ಫ್ಯೂಷನ್ ರಿಯಾಕ್ಷನ್, ಮೇ ಬಿ ನಿಮ್ಮ ಹೈಸ್ಕೂಲ್ಸ್ನೊಳಗೆ ನೀವು ಕಲ್ತಿರ್ಬೋದು ಫಿಷನ್ ರಿಯಾಕ್ಷನ್ ಮತ್ತು ಫ್ಯೂಷನ್ ರಿಯಾಕ್ಷನ್ನೊಳಗೆ. ಸೊ ಅಟ್ಲೀಸ್ಟ್ ನೀವು ಇದನ್ನಂತೂ ಕೇಳಿರ್ತೀರಿ, ಅಮೇರಿಕಾದವರು ಹಿರೋಶಿಮಾ ಆ್ಯಂಡ್ ನಾಗಾಸಾಕಿ ಜಪಾನ್ನೊಳಗೆ ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಡ್ ಮಾಡಿದರು ಅಂಥೇಳಿ. ಸೊ ಬಿಕಾಸ್ ಆಫ್ ವಿಚ್ 2 ಎಂಟೈರ್ cities were burnt out completely. So there the bomb that actually exploded, it worked on nuclear fission reaction. And nuclear fusion reaction is one more kind of nuclear reaction. ಅದು ಅರ್ತ್ನೊಳಗೆ ಇನ್ನೂ ಕಂಟ್ರೋಲ್ಡ್ ಕಂಡೀಷನ್ಸ್ನೊಳಗೆ ಅದನ್ನು ಪಾಸಿಬಲ್ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಏನು ಹೇಳ್ತಾರೆ, ಫಸ್ಟ್ ಆಫ್ ಆಲ್ there are 2 kinds of nuclear reactions. One is nuclear fission and another is fusion. ಈ ಹಿರೋಶಿಮಾ ನಾಗಾಸಾಕಿದೇನು ಎಕ್ಸಾಂಪಲ್ನ ಹೇಳಿದ್ನಲ್ಲ, that is an example of fission reaction. Whereas fusion reaction ಅಂತ ಏನು ಬರ್ತೈತಲ್ಲ, that we generally do not see any examples on earth as far as at least these times are considered. That fusion reaction takes place in ಸ್ಟಾರ್ಸ್ನೊಳಗೆ ಆಗ್ತೈತಿ. ಲೈಕ್ ಸನ್ ಈಸ್ ಅವರ್ ನಿಯರೆಸ್ಟ್ ಸ್ಟಾರ್ ಅಂತ ಹೇಳ್ತೀವಿ, ಆ್ಯಂಡ್ ವಿ ನೋ ದಟ್ ಸನ್ ಪ್ರೊಡ್ಯೂಸಸ್ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ, ಆ್ಯಂಡ್ ಫಾರ್ ದ್ಯಾಟ್ ನ್ಯೂಕ್ಲಿಯರ್ ರಿಯಾಕ್ಷನ್ ಈಸ್ ನೆಸಸರಿ ಅಂತ ಹೇಳ್ತಾರೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಫ್ಯೂಷನ್ ರಿಯಾಕ್ಷನ್ ಈಸ್ ಹ್ಯಾಪನಿಂಗ್ ಇನ್ ಸ್ಟಾರ್ಸ್ ಅಂತ ಹೇಳ್ತಾರೆ. ಈಗ ನೀವು ಇದನ್ನ 2 ಮೇ ಬಿ ಹೈಸ್ಕೂಲ್ ಲೆವೆಲ್ನೊಳಗೆ ನೀವು ವರ್ಡ್ಸರ ಕೇಳಿದ್ರೆ, ಫಿಷನ್ ಮತ್ತು ಫ್ಯೂಷನ್. ಫಿಷನ್ ಅಂದ್ರೆ ವಿದಳನ, ಕನ್ನಡದೊಳಗೆ ಸ್ಪ್ಲಿಟ್ಟಿಂಗ್ ಅಪ್, 1 ನ್ಯೂಕ್ಲಿಯೈ ಸ್ಪ್ಲಿಟ್ಟಿಂಗ್ ಇಂಟು 2 ಇಸ್ ಕಾಲ್ಡ್ ಆಸ್ ಫಿಷನ್, FISSION, ಫಿಷನ್. ಆ್ಯಂಡ್ 2 ಸ್ಮಾಲ್ ನ್ಯೂಕ್ಲಿಯೈ coming together, and fusing, mixing into 1, 2 ಇದ್ದಿದ್ದು ಮಿಕ್ಸ್ ಆಗಿ ಒಂದಾದ್ರೆ ನಾವು ಅದಕ್ಕೆ ಫ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದು ಒಂದು ಹೆವಿ ನ್ಯೂಕ್ಲಿಯಸ್ ಇದ್ದದ್ದು ಸ್ಪ್ಲಿಟ್ ಆಗಿ 2 ಸ್ಮಾಲರ್ ಲೈಟರ್ ನ್ಯೂಕ್ಲಿಯೈ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಫಿಷನ್. ಇವತ್ತಿನ ಟಾಪಿಕ್ನೊಳಗೆ ನಾವು ಮೇನ್ಲಿ ಈ ಫಿಷನ್ ರಿಯಾಕ್ಷನ್ನರ ಆಗಲಿ, ಒಂದು ಹೆವಿ ನ್ಯೂಕ್ಲಿಯೈ ಒಡೆದು 2 ಆಗಲಿ, ಅಥವಾ 2 ಲೈಟ್ ನ್ಯೂಕ್ಲಿಯೈ ಇದ್ದದ್ದು ಫ್ಯೂಸ್ ಆಗಿ 1 ಆಗಲಿ, ಇವು 2 ನ್ಯೂಕ್ಲಿಯರ್ ರಿಯಾಕ್ಷನ್ಸ್ನೊಳಗೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್, ಭಯಂಕರ ಎನರ್ಜಿ ರಿಲೀಸ್ ಆಗ್ತೈತಿ ಅಂತ ಹೇಳ್ತಾರೆ. ಯಾಕೆ ಹಂಗೆ ಆಗ್ತೈತಿ? ವೈ ಎನರ್ಜಿ, ಹೈ ಅಮೌಂಟ್ ಆಫ್, ಅ ವೆರಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್ ಡ್ಯೂರಿಂಗ್ ಫಿಷನ್ ರಿಯಾಕ್ಷನ್ ಆ್ಯಂಡ್ ಫ್ಯೂಷನ್ ರಿಯಾಕ್ಷನ್. ವಾಟ್ ಈಸ್ ದ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದ್ಯಾಟ್? ಸೊ ಇದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಫಾರ್ ದ್ಯಾಟ್, ಟು ಡಿಸ್ಕಸ್ ದ್ಯಾಟ್, ನಾವು ಇಲ್ಲಿ ಇಫ್ ಯು ಹ್ಯಾವ್ ದ ಟೆಕ್ಸ್ಟ್ ಬುಕ್ ವಿತ್ ಯು ರೈಟ್ ನಾವು, ಆ ನ್ಯೂಕ್ಲಿಯರ್ ಎನರ್ಜಿ ಟಾಪಿಕ್ನೊಳಗೆ ಸ್ಟಾರ್ಟಿಂಗ್ ಅವ್ರು ಏನು ಹೇಳ್ತಾರೆ ಗೊತ್ತಾನೆ? ಇಫ್ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದೇರ್. From the analysis of binding energy curve, one can conclude that if nuclei with low binding energy ಅಂತ ಅವ್ರು ಕಂಟಿನ್ಯೂ ಮಾಡ್ತಾರೆ. ಅಂದರೆ ಈ ಅನಾಲಿಸಿಸ್ ಏನೈತಲ್ಲ, ಈಗ ನೋಡ್ರಿ, ಒಂದು ಕ್ಲಿಯರಾಗಿ ತಲೆಗಿಟ್ಕೋರಿ. ಇವತ್ತು ನಾವು ಈಗ ಒಂದು ಮೇನ್ ಕ್ವಶನ್ ಏನೋ, ಅದಕ್ಕೆ ನಾವು ಯಾವುದಕ್ಕೊಂದು ಆನ್ಸರ್ ಹುಡ್ಕಕ್ಕೆ ಹೊಂಟಿವಲ್ಲ, ಆ ಮೇನ್ ಕ್ವಶನ್ ಏನಂದರೆ, ವೈ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್ ಡ್ಯೂರಿಂಗ್ ಫಿಷನ್ ರಿಯಾಕ್ಷನ್ ಆ್ಯಂಡ್ ಫ್ಯೂಷನ್ ರಿಯಾಕ್ಷನ್. ಈ ಕ್ವಶನಿಗೆ ನಾವು ಆನ್ಸರ್ ಹುಡ್ಕಕ್ಕೆ ಹೊಂಟಿವಿ. ಈಗ ಆ ಆನ್ಸರು ನಮಗೆ ಸಿಗ್ಬೇಕಂದ್ರೆ, ಆ ಪ್ಯಾರಾಗ್ರಾಫ್ ಅವ್ರು ಹೆಂಗೆ ಸ್ಟಾರ್ಟ್ ಮಾಡಿದ್ರಂದರೆ, ಫ್ರಮ್ ದಿ ಅನಾಲಿಸಿಸ್ ಆಫ್ ಬೈಂಡಿಂಗ್ ಎನರ್ಜಿ ಕರ್ವ್. ಬೈಂಡಿಂಗ್ ಎನರ್ಜಿ ಕರ್ವ್ ಅಂದರೆ ನಾನು ನಿಮಗೆ ಪ್ರೀವಿಯಸ್
ವಿಡಿಯೋದೊಳಗೆ ಹೇಳಿದ್ದೆ ಏನಂದ್ರೆ ರೈಟ್ ನಾವು ಅಕಾರ್ಡಿಂಗ್ ಟು ದ ಚೇಂಜಸ್ ದ್ಯಾಟ್ ಹ್ಯಾವ್ ಬೀನ್ ಮೇಡ್ ಇನ್ ಸೆಂಟ್ರಲ್ ಸಿಲೆಬಸ್ ಆ ಬೈಂಡಿಂಗ್ ಎನರ್ಜಿ ಕರ್ವ್ ಟಾಪಿಕನ್ನು ಸ್ಕಿಪ್ ಮಾಡ್ಯಾರ, ವಿಚ್ ಈಸ್ ಆ್ಯಕ್ಚುಲಿ ಬೇಸ್ಡ್ ಆನ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ. ಬಟ್ ಈಗ ನೆಕ್ಸ್ಟ್ ಟಾಪಿಕ್ ನಾವು ನ್ಯೂಕ್ಲಿಯರ್ ಎನರ್ಜಿ ಅರ್ಥ ಮಾಡಿಕೊಂಡು ಫಿಷನ್ ಆ್ಯಂಡ್ ಫ್ಯೂಷನ್ ಕಡೆ ಹೋಗ್ಬೇಕಂದ್ರೆ ಆ ಬೈಂಡಿಂಗ್ ಎನರ್ಜಿ ಕರ್ವದ್ದು ಸ್ವಲ್ಪ ನಮಗೆ ನಾಲೆಜ್ ಬೇಕಾಗ್ತೈತಿ. ಸೊ ಅದಕ್ಕೆ ಆ ಬೈಂಡಿಂಗ್ ಎನರ್ಜಿ ಕರ್ವ್ ಬಗ್ಗೆ ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಕೊಂಡು ವಿಲ್ ಗೋ ಬ್ಯಾಕ್ ಟು ದ್ಯಾಟ್, ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ದೇರ್ ಆ್ಯಂಡ್ ದೆನ್ ವಿಲ್ ಕಮ್ ಬ್ಯಾಕ್ ಟು ನ್ಯೂಕ್ಲಿಯರ್ ಎನರ್ಜಿ ಟಾಪಿಕ್. So that once we understand that, we can go for fission and fusion reaction. Okay, so ಈಗ ಒಂದು ಕೆಲಸ ಮಾಡ್ತೀನಿ ನಾ ಇಲ್ಲಿ. ಸೊ ಇದು ಬೈಂಡಿಂಗ್ ಎನರ್ಜಿ ಕರ್ವ್ ದ ಗ್ರಾಫ್. ಸೊ ಏನಿದು ಗ್ರಾಫ್ ಅಂದ್ರೆ ಸ್ವಲ್ಪ ಬೇಕಾದ್ರೆ ಇದನ್ನು ಝೂಮ್ ಮಾಡಿ ನೋಡೋಣ ಅಂತ ನಾವು. ಒಂದು ನಿಮಿಷ. ಸೊ ಇಲ್ಲಿ ನೀವು ಎಕ್ಸ್ ಆ್ಯಕ್ಸಿಸ್ನೊಳಗೆ ಅವ್ರು ಏನು ತೊಗೊಂಡಾರ ಮತ್ತು ವೈ ಆ್ಯಕ್ಸಿಸ್ನೊಳಗೆ ಏನು ತೊಗೊಂಡಾರ ಅನ್ನೋದನ್ನು ಸ್ವಲ್ಪ ಫೋಕಸ್ ಮಾಡಿರಿ. ಸೊ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ದೇ ಹ್ಯಾವ್ ಟೇಕನ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಜಸ್ಟ್ ಅ ಮಿನಿಟ್. ಓಕೆ, ಸೊ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ದೇ ಹ್ಯಾವ್ ಟೇಕನ್ ಮಾಸ್ ನಂಬರ್. ಮಾಸ್ ನಂಬರ್ ಅಂದ್ರೇನು? ಈಗ ಲೈಕ್ ಫಾರ್ ಎಕ್ಸಾಂಪಲ್ ನಾವು ತೊಗೊತಿದ್ವಿ ನೋಡ್ರಿ, ಏನಂದ್ರೆ ಕಾರ್ಬನ್ 612 ಐಸೋಟೋಪದ್ದು. Here actually 6 indicates atomic number and 12 indicates what we call it as mass number. So actually mass number includes number of protons plus number of neutrons. ಹಂಗೆ ಪೀರಿಯಾಡಿಕ್ ಟೇಬಲ್ ಅಂತ ನೀವೇನು ಕೆಮಿಸ್ಟ್ರಿ ಒಳಗೆ ಕಲ್ತಿರ್ತೀರಲ್ಲ, ಆ ಪೀರಿಯಾಡಿಕ್ ಟೇಬಲ್ನೊಳಗೆ ಬರುವಂತಹ ಎಲ್ಲ ಎಲಿಮೆಂಟ್ಸದ್ದು ಸ್ಟಾರ್ಟಿಂಗ್ ಫ್ರಮ್ ಪೀರಿಯಾಡಿಕ್ ಟೇಬಲ್ನೊಳಗೆ ಫಸ್ಟ್ ಅಟಾಮಿಕ್ ನಂಬರ್ ಯಾವುದು ರೀ? ಹೈಡ್ರೋಜನ್. ಸ್ಟಾರ್ಟಿಂಗ್ ಫ್ರಮ್ ಹೈಡ್ರೋಜನ್ ಎಲ್ಲ ಎಲಿಮೆಂಟ್ಗಳ ಮಾಸ್ ನಂಬರನ್ನು ಎಕ್ಸ್ ಆ್ಯಕ್ಸಿಸ್ನೊಳಗೆ ಹಿಂಗೆ ಹಾಕುವಂತ ಹೋಗ್ಯಾರ. ಓಕೆ, ಹೈಡ್ರೋಜನ್, ಹೀಲಿಯಮ್ ಎಲ್ಲದರದ್ದು ಮಾಸ್ ನಂಬರನ್ನು ಇಲ್ಲಿ ಇಂಡಿಕೇಟ್ ಮಾಡ್ಕೊತ ಹೋಗ್ತಾರೆ ಎಕ್ಸ್ ಆ್ಯಕ್ಸಿಸ್ನೊಳಗೆ. ಅಟಾಮಿಕ್ ನಂಬರ್ ಅಲ್ಲ, ಮಾಸ್ ನಂಬರ್. ಸೊ ಮಾಸ್ ನಂಬರನ್ನು ಎಕ್ಸ್ ಆ್ಯಕ್ಸಿಸ್ನೊಳಗೆ ತೊಗೊಂಡಾರ. ಸೊ ವೈ ಆ್ಯಕ್ಸಿಸ್ನೊಳಗೆ ಅವ್ರು ಏನು ತೊಗೊಂಡಾರ ಅಂದರೆ ಅಲಾಂಗ್ ವೈ ಆ್ಯಕ್ಸಿಸ್ ಯು ಕ್ಯಾನ್ ಸಿ ಹರ್ ಇಟ್ ಈಸ್ ದೇ ಹ್ಯಾವ್ ಟೇಕನ್ ಬೈಂಡಿಂಗ್ ಎನರ್ಜಿ per nucleon, or which is actually called as na ಹೇಳಿದ್ದೆ, which is also called as specific binding energy ಅಂತ ಕರೀತಾರ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂದ್ರೆ ಏನು ಹಂಗೆ ಒಂದು ಕ್ವಿಕ್ ರೀಕ್ಯಾಪ್ ಮಾಡ್ಕೊಳ್ಳೋಣ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ತೊಗೊತೀನಿ ನಾ, ವಿಚ್ ಇಸ್ ಆ್ಯಕ್ಚುಲಿ ಆಲ್ಸೋ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್ ದೇರ್. ಏನಂದ್ರೆ ಇನ್ ದ ಪೀರಿಯಡಿಕ್ ಟೇಬಲ್ ವಿ ಹ್ಯಾವ್ ಅನ್ ಎಲಿಮೆಂಟ್ ಕಾಲ್ಡ್ ಆಸ್ ಬಿಸ್ಮತ್ ಅಂಥೇಳಿ. ಸೊ ವಿತ್ ಅಟಾಮಿಕ್ ನಂಬರ್ 83 ಆ್ಯಂಡ್ ಮಾಸ್ ನಂಬರ್ 209 ಅಂದರೆ ಇದರೊಳಗೆ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಎರಡೂ ಬಂತು. ಈ ಬಿಸ್ಮತ್ದ ಬೈಂಡಿಂಗ್ ಎನರ್ಜಿ 1640 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರ್ತಿದೆ. ಓಕೆ, ಬೆಟರ್ ನಾವೊಂದು ಕೆಲಸ ಮಾಡ್ತೀನಿ, ಏನಂದ್ರೆ ಇಲ್ಲಿ ಬರೆದು ಬಿಡೋಣ. ಸೊ ಬಿಸ್ಮತ್ ಏನು ರೀ ಅದದು ಅಟಾಮಿಕ್ ನಂಬರ್ ಎಷ್ಟು? 83, ಮಾಸ್ ನಂಬರ್ ಎಷ್ಟು? 209. ಸೊ ಇದ್ರದ್ದು ಬೈಂಡಿಂಗ್ ಎನರ್ಜಿ ಇಟ್ ಕಮ್ಸ್ ಔಟ್ ಆ್ಯಸ್ 1640 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ವಾಟ್ ಯು ಮೀನ್ ಬೈ ಬೈಂಡಿಂಗ್ ಎನರ್ಜಿ? ಈ ಬಿಸ್ಮತ್ದ ನ್ಯೂಕ್ಲಿಯಸ್ ತಯಾರು ಮಾಡೋಕ್ಕೆ ನಾವು 209 ನ್ಯೂಕ್ಲಿಯಾನ್ಸನ್ನು ಆ ನ್ಯೂಕ್ಲಿಯಸ್ನೊಳಗೆ ಫಿಲ್ ಮಾಡ್ಬೇಕಾಗ್ತೈತಿ. 209 ಇವಿಷ್ಟು 209 ವಿಚ್ ಇನ್ಕ್ಲೂಡ್ಸ್ 83 protons and the remaining neutrons. ಇವಿಷ್ಟನ್ನು ಈ ಬಿಸ್ಮತ್ ಒಳಗೆ ನಾವು ಬೈಂಡ್ ಮಾಡಿ ಇಡೋಕ್ಕೆ ಇಷ್ಟು ಎನರ್ಜಿ ಬೇಕು ಅಂತ ಹೇಳಿದ್ದಾನೆ. ಅಥವಾ ಇಷ್ಟು ಎನರ್ಜಿ ನಾವು 1640 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ನಷ್ಟು ನೀವು ಎನರ್ಜಿನ ಬಿಸ್ಮತ್ದ ನ್ಯೂಕ್ಲಿಯಸ್ಸಿಗೆ ಕೊಟ್ಬಿಟ್ರಿ ಅಂದರೆ ದ ಬಿಸ್ಮತ್ ನ್ಯೂಕ್ಲಿಯಸ್ ವಿಲ್ ಬ್ರೇಕ್ ಆ್ಯಂಡ್ ಆಲ್ ದೀಸ್ 209 ನ್ಯೂಕ್ಲಿಯಾನ್ಸ್ ವಿಲ್ ಕಮ್ ಔಟ್. ನಾನು ಹೇಳಿದ್ದೆ ಬೈಂಡಿಂಗ್ ಎನರ್ಜಿ ಕ್ಯಾನ್ ಬಿ ಡಿಫೈನ್ಡ್ ಇನ್ 2 ways. Either the energy required to bind that nucleus or bind the nucleons to be present inside that nucleus, or binding energy is also the energy required to break that nucleus and take those nucleons outside. So ಈಗ just a minute, 1 second. ಸೊ ಈಗ ನೋಡ್ರಿ ಒಂದು ಬೆಸ್ಟ್ ಎಕ್ಸಾಂಪಲ್ ಹೆಂಗಂದ್ರೆ
ಈಗ ಬಿಸ್ಮತ್, ಓಕೆ, ಒಂದು ಕೆಲಸ ಮಾಡೋಣ. ಸೊ ಇದು ಬಿಸ್ಮತ್ತದ ನ್ಯೂಕ್ಲಿಯಸ್. ಸೊ ಇದರೊಳಗೆ ಬಿಸ್ಮತ್ತದ ನ್ಯೂಕ್ಲಿಯಸ್. ಸೊ ಇದರೊಳಗೆ ದೇರ್ ಆರ್ ಹೌ ಮೆನಿ ನ್ಯೂಕ್ಲಿಯಾನ್ಸ್ ಪ್ರೆಸೆಂಟ್? 209 ನ್ಯೂಕ್ಲಿಯಾನ್ಸ್ ಪ್ರೆಸೆಂಟ್. ಸೊ ಈ 209 ನ್ಯೂಕ್ಲಿಯಾನ್ಸ್ನೊಳಗೆ ನಾವು ಆಲ್ 209 ನ್ಯೂಕ್ಲಿಯಾನ್ಸನ್ನು ಈ ನ್ಯೂಕ್ಲಿಯಸ್ ಬಿಟ್ಟು ಹೊರಗೆ ಹಾಕ್ಬೇಕಂತ ಮಾಡಿದ್ರಿ ಅಂತಿಕೋರಿ ನೀವು. ಅಂದರೆ ಆಲ್ರೆಡಿ ದ 209 ನ್ಯೂಕ್ಲಿಯಾನ್ಸ್ ಆರ್ ಇನ್ಸೈಡ್ ದಟ್ ನ್ಯೂಕ್ಲಿಯಸ್, ಅಂದರೆ ಬೈಂಡ್ ಆಗೈತೆ ಈಗ. ಇಫ್ ಯು ವಾಂಟ್ ಟು, ಇದು ಬಿಸ್ಮತ್ ನ್ಯೂಕ್ಲಿಯಸ್ ಅಂತ ಅಂದ್ಕೊಂಡು ನಾವು, ಇಫ್ ಯು ವಾಂಟ್ ಟು ಬ್ರೇಕ್ ದಿಸ್ ಬಿಸ್ಮತ್ ನ್ಯೂಕ್ಲಿಯಸ್ ಆ್ಯಂಡ್ ಟೇಕ್ ದೋಸ್ 209 ನ್ಯೂಕ್ಲಿಯಾನ್ಸ್ ಔಟ್ಸೈಡ್, you will have to supply energy which is called as binding energy. ಎಷ್ಟದು? 1640 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ನೀವು 1640 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿನ ಇದಕ್ಕೆ ಸಪ್ಲೈ ಮಾಡಿದರೆ ಆಲ್ 209 ನ್ಯೂಕ್ಲಿಯಾನ್ಸ್ ಹೊರಗೆ ಬರ್ತಾವೆ. ಈಗ ನಮಗೆ ಹಂಗೆ ಬೇಡಪ್ಪ. ಔಟ್ ಆಫ್ 209 ನ್ಯೂಕ್ಲಿಯಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಬಿಸ್ಮತ್, ಇಫ್ ಯು ವಾಂಟ್ ಓನ್ಲಿ ಒನ್ ನ್ಯೂಕ್ಲಿಯಾನ್ ಟು ಕಮ್ ಔಟ್, ದೆನ್ we need not supply 1640. ಇಷ್ಟು ಎನರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ಅವಾಗ ನಾವು ಏನು ಮಾಡ್ಬೋದು ಅವಾಗ ಅಂದರೆ, ಹೌ ಮಚ್ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಟೇಕ್ ಔಟ್ ಒನ್ ನ್ಯೂಕ್ಲಿಯಾನ್, ದಟ್ ಈಸ್ 1640. ಇದು ಕಂಪ್ಲೀಟ್ 209ಗೆ ಇಫ್ ಯು ಡಿವೈಡ್ ದಿಸ್ ಬೈ 209, ಯು ವಿಲ್ ಗೆಟ್ ಅ ವ್ಯಾಲ್ಯೂ ಕಾಲ್ಡ್ as 7.8 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ per nucleon. This much amount of energy is required to remove one nucleon out of bismuth. So that amount of energy which is required to remove one nucleon out of a nucleus, bismuth ಅಂತಲ್ಲ, ಯಾವುದೋ ಒಂದು ನ್ಯೂಕ್ಲಿಯಸ್ನೊಳಗೆ ಒಂದೇ ನ್ಯೂಕ್ಲಿಯಾನನ್ನು ಹೊರಗೆ ತೆಗಿಬೇಕು, ನ್ಯೂಕ್ಲಿಯಸ್ನಿಂದ ಹೊರಗೆ ತೆಗಿಬೇಕು. ಅವಾಗ ಎಷ್ಟು ಎನರ್ಜಿ ನಾವು ಹಾಕಬೇಕಾಗ್ತೈತಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಬೈಂಡಿಂಗ್ ಎನರ್ಜಿ per nucleon, which is also called as specific binding energy. ಸೊ ಇಲ್ಲೇನು ನಾವು ಆಗಲೇ ಗ್ರಾಫ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಈ ಗ್ರಾಫ್ನೊಳಗೆ ಅವರು ವೈ ಆ್ಯಕ್ಸಿಸ್ನೊಳಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ತೊಗೊಂಡಾರ, ಆ್ಯಂಡ್ ಎಕ್ಸ್ ಆ್ಯಕ್ಸಿಸ್ನೊಳಗೆ ಪೀರಿಯಾಡಿಕ್ ಟೇಬಲ್ನೊಳಗೆ ಬರುವಂತಹ ಎಲ್ಲ ಎಲಿಮೆಂಟ್ಗಳ ಮಾಸ್ ನಂಬರನ್ನು ಎಕ್ಸ್ ಆ್ಯಕ್ಸಿಸ್ನೊಳಗೆ ತೊಗೊತಾರೆ. ಸೊ ಇದರಿಂದ ಏನಾಗ್ತೈತಿ, ಸ್ವಲ್ಪ ನಾವು ಈ ಗ್ರಾಫನ್ನು ಅಬ್ಸರ್ವ್ ಮಾಡಬೇಕು. ಬಿಫೋರ್ ವಿ ಆ್ಯಕ್ಚುಲಿ ಅಬ್ಸರ್ವ್ ದ ಗ್ರಾಫ್, ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು. ವಿಲ್ ಮೇಕ್ ಅನ್ ಕಂಪ್ಯಾರಿಸನ್ ಹಿಯರ್. ಐ ವಿಲ್ ರೈಟ್ ಏನಂದರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ವ್ಯಾಲ್ಯೂಸ್ ಫಾರ್ ಹೈಡ್ರೋಜನ್, ಪರ್ಟಿಕ್ಯುಲರ್ಲಿ ದ ಹೈಡ್ರೋಜನ್ ದ ಡ್ಯೂಟೀರಿಯಮ್ ಐಸೋಟೋಪ್. ಸೊ ಇದರದ್ದು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ 1.1 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಅಂದರೆ ಇದರೊಳಗೆ ಇರೋದು ಎಷ್ಟು ನ್ಯೂಕ್ಲಿಯಾನ್ಸ್ ಅದಾವೆ ಹೇಳ್ರಿ? 2 ನ್ಯೂಕ್ಲಿಯಾನ್ಸ್. ಔಟ್ ಆಫ್ 2, ಇಫ್ ಯು ವುಡ್ ಲೈಕ್ ಟು ರಿಮೂವ್ 1, ಅವಾಗ ನೀವು ಇಷ್ಟು ಎನರ್ಜಿ ಕೊಡಬೇಕಾಗ್ತೈತಿ. ನೆಕ್ಸ್ಟ್ ಬಿಸ್ಮತ್ ಎಕ್ಸಾಂಪಲ್ ನಾವು ಆಗಲೇ ನೋಡಿದ್ವಲ್ಲ, ಆ ಬಿಸ್ಮತ್ ಎಕ್ಸಾಂಪಲ್ನೊಳಗೆ ದಿ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಆರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ is 7.8 mega electron volt. So that means we will have to supply 7.8 mega electron volts of energy to remove how many nucleons? One nucleon. All 209ಗೆ 1640. Only one nucleonಗೆ 7.8 mega electron volt. Next, if you take an example of iron ನ್ಯೂಕ್ಲಿಯಸ್, ಲೈಕ್ ಹೈಡ್ರೋಜನ್ ನಾವು ಎಕ್ಸಾಂಪಲ್ ಹೇಳಿದೆ ನಿಮ್ಗೆ, ಅದರದ್ದು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಎಷ್ಟು ಬರ್ತೈತೆ ಅಂದರೆ, ಹೈಡ್ರೋಜನ್ನೊಳಗಿಂದು ಒಂದು ನ್ಯೂಕ್ಲಿಯಾನ್ ನೀವು ಹೊರಗೆ ತೆಗಿಬೇಕಂದ್ರೆ ಇಷ್ಟು ಎನರ್ಜಿ ಬೇಕು. ಅದ ಹೈಡ್ರೋಜನ್ ಬದಲಿ ಬಿಸ್ಮತ್ನೊಳಗಿಂದು ಒಂದು ನ್ಯೂಕ್ಲಿಯಾನ್ ತೆಗಿಬೇಕಂದ್ರೆ 7.8 ಬೇಕು. ಇಲ್ಲಿನೂ ಒಂದು ನ್ಯೂಕ್ಲಿಯಾನ್ ಹೊರಗೆ ತೆಗಿಬೇಕಂದ್ರೆ ಇಲ್ಲಿನೂ ಒಂದು ನ್ಯೂಕ್ಲಿಯಾನ ನಾವು ಹೊರಗೆ ತೆಗಿಯಾಕತ್ತೀವಿ. ಎರಡು ಕಡೆನೂ in both the cases we are actually removing only one nucleon, but the amount of energy which is required to remove one nucleon in case of hydrogen is quite clearly less, and for bismuth it is very much higher. ಒಂದು ನ್ಯೂಕ್ಲಿಯಾನ್ ತೆಗಿಯೋಕನ. ಸೊ ಇದು ಯಾಕೆ ಹಂಗಾಗ್ತೈತಿ ಅಂದರೆ, ಇಟ್ ಡಿಪೆಂಡ್ಸ್ ಆನ್
ಹೌ ಮೆನಿ ನ್ಯೂಕ್ಲಿಯಾನ್ಸ್ ಆರ್ ಪ್ರೆಸೆಂಟ್, ಈಗ ಲೈಕ್ ಇದರೊಳಗೆ there are 209 ನ್ಯೂಕ್ಲಿಯಾನ್ಸ್ ಅಲ್ಲ, ಅವು ಒಂದಕ್ಕೊಂದು ಸ್ಟ್ರಾಂಗ್ ಆಗಿ ಬೌಂಡ್ ಆಗಿರ್ತಾವೆ. ಇಲ್ಲಿ ವೀಕ್ ಬೈಂಡಿಂಗ್ ಇರ್ತೈತಿ. ಸೊ ಇಲ್ಲಿ ಸ್ಟ್ರಾಂಗ್ ಬೈಂಡಿಂಗ್ ಅಥವಾ ಬೌಂಡ್ ಇದ್ದದಕ್ಕೆ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ರಿಮೂವ್ ದೋಸ್ ನ್ಯೂಕ್ಲಿಯಾನ್ಸ್. ನಾವು ಕಮ್ಮಿಂಗ್ ಟು ದಿ ಎಕ್ಸಾಂಪಲ್ ಆಫ್ ಐರನ್ ಎಕ್ಸಾಂಪಲ್ನ ಯಾಕೆ ತೊಗೊಂಡೆ ಅಂದರೆ, ಇಫ್ ಯು ಕ್ಯಾನ್ ಫೋಕಸ್ ಇನ್ ದಿಸ್ ಗ್ರಾಫ್, ಇಟ್ಸ್ ಕ್ವೈಟ್ ಕ್ಲಿಯರ್ ದ್ಯಾಟ್ ಇದು ನೀವು ಗ್ರಾಫ್ ಅಬ್ಸರ್ವ್ ಮಾಡಿದರೆ ಪಿರಿಯಾಡಿಕ್ ಟೇಬಲ್ನೊಳಗೆ ಸ್ಟಾರ್ಟಿಂಗ್ ಲೆಸ್ ಅಟಾಮಿಕ್ ನಂಬರ್ ಇರ್ತಾವಲ್ರಿ, ಸ್ಟಾರ್ಟಿಂಗ್ ಹೈಡ್ರೋಜನ್ ಹೀಲಿಯಂ ಇಲ್ಲಿಲ್ಲ, ಇಲ್ಲೇ ಸ್ವಲ್ಪ ಇದು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ವ್ಯಾಲ್ಯೂ ಸ್ಲೋ ಆಗಿ ಸ್ಟಾರ್ಟ್ ಆಗ್ತೈತಿ, ಸ್ವಲ್ಪ ವೇರಿಯೇಷನ್ ಆಗ್ತಾವೆ. ಐರನ್ ಕಡೆ ಹೋದಾಗ ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಬಿಕಮ್ಸ್ ಹೈಯೆಸ್ಟ್ ಆ್ಯಂಡ್ ದೆನ್ ದ ಗ್ರಾಫ್ ಈಸ್ ಡಿಕ್ರೀಸಿಂಗ್. ದಟ್ ಮೀನ್ಸ್ ಪೀರಿಯಾಡಿಕ್ ಟೇಬಲ್ನೊಳಗೆ ಸ್ಟಾರ್ಟಿಂಗ್ ಏನು ಎಲಿಮೆಂಟ್ಸ್ ಬರ್ತಾವಲ್ರಿ ಅಟಾಮಿಕ್ ನಂಬರ್ ಕಡಿಮೆ ಇರುವಂಥವು, ಹೈಡ್ರೋಜನ್ನು ಹೀಲಿಯಂ ಲಿಥಿಯಂ ಇವೆಲ್ಲ, ಅವುಗಳಿಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಥವಾ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಲೆಸ್. ಮತ್ತು ವೆರಿ ಹೈ ಅಟಾಮಿಕ್ ನಂಬರ್ ಇರುವಂಥವು ಗೋಲ್ಡ್ ಐರನ್ ಅಲ್ಲ ಗೋಲ್ಡ್, ಯುರೇನಿಯಂ ಇವೆಲ್ಲ ನೀವು ಆ ಕಡೆ ಹೋದ್ರಿ ಅಂದರೆ ಅಲ್ಲಿನೂ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಯು ಕ್ಯಾನ್ ಸಿ ಇನ್ ದ ಗ್ರಾಫ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಡಿಕ್ರೀಸಿಂಗ್. ಯಾವುದು ಮಾಸ್ ನಂಬರ್ ಮೀಡಿಯಮ್ ರೇಂಜ್ನೊಳಗೆ ಅದಾವೆ ನೋಡ್ರಿ, ಈ ಪಿರಿಯಾಡಿಕ್ ಟೇಬಲ್ನೊಳಗೆ ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ಪಿರಿಯಾಡಿಕ್ ಟೇಬಲ್ನೊಳಗೆ ಕಡಿಮೆ ಅಟಾಮಿಕ್ ನಂಬರ್ ಅಥವಾ ಕಡಿಮೆ ಮಾಸ್ ನಂಬರ್ ಇದ್ದರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಲೆಸ್. ಅಂದರೆ ಈ ಗ್ರಾಫನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಹಾಕಿರ್ತಾರೆ ಅವ್ರು, ಇಮ್ಯಾಜಿನರಿ ಅಲ್ಲ. ಸೊ ಫ್ರಮ್ ದೋಸ್ ಎಕ್ಸ್ಪೆರಿಮೆಂಟ್ಸ್ ಇಟ್ ಈಸ್ ಫೌಂಡ್ ದ್ಯಾಟ್ ಫಾರ್ ದೋಸ್ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಲೆಸ್ ಮಾಸ್ ನಂಬರ್ ಆ್ಯಂಡ್ ಫಾರ್ ದೋಸ್ ಎಲಿಮೆಂಟ್ಸ್ ವಿಚ್ ಹ್ಯಾವ್ larger mass number, they have less binding energy per nucleon. Binding energy per nucleon is less ಅಂದರೆ ಏನು ಗೊತ್ತನ, ಈ ಕಡಿಮೆ ಅಟಾಮಿಕ್ ನಂಬರ್ ಮತ್ತು ವೆರಿ ಹೈ ಅಟಾಮಿಕ್ ನಂಬರ್ ಇರುವಂತಹ ಅಥವಾ ಲೆಸ್ ಮಾಸ್ ನಂಬರ್ ಆ್ಯಂಡ್ ವೆರಿ ಹೈ ಮಾಸ್ ನಂಬರ್ ಇರುವಂತಹ ಎಲಿಮೆಂಟ್ಸ್ಗೆ ಸ್ವಲ್ಪ ಎನರ್ಜಿ ನಾವು ಕೊಟ್ಟರೆ ಸಾಕು, ವಿ ಕ್ಯಾನ್ ರಿಮೂವ್ ದ್ಯಾಟ್ ಒನ್ ನ್ಯೂಕ್ಲಿಯಾನ್. ಟು ರಿಮೂವ್ ಒನ್ ನ್ಯೂಕ್ಲಿಯಾನ್ from these elements. These elements means the one which have either less mass number or very high mass number. The amount of energy required to remove one nucleon is less. But for those elements of the periodic table which have medium mass number, ಭಾಳ ಕಡಿಮೆನೂ ಅಲ್ಲ ಭಾಳ ಜಾಸ್ತಿನೂ ಅಲ್ಲ, ಅಲ್ಲೇ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ವ್ಯಾಲ್ಯೂ is seen to be higher. ಓಕೆ, ಸೊ ಈಗ ಒಂದು ಕೆಲಸ ಮಾಡೋಣ ನಾವು. ನೆಕ್ಸ್ಟ್ ಪೇಜ್ನೊಳಗೆ ನೀವು ಟೆಕ್ಸ್ಟ್ ಬುಕ್ನೊಳಗೆ ನೋಡಿದರೆ ಪೇಜ್ ನಂಬರ್ 50, ಅಲ್ಲಿ ನೀವು ಸ್ವಲ್ಪ ಹುಡುಕಬೇಕಾಗ್ತೈತಿ. ಯು ವಿಲ್ ಫೈಂಡ್ ದ್ಯಾಟ್ ದಿ ವ್ಯಾಲ್ಯೂ ಫಾರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಫಾರ್ ಐರನ್, ಲೈಕ್ ಇಲ್ಲಿ ಬರ್ದೀವಲ್ಲ, ಇವು ಆ್ಯಕ್ಚುಯಲ್ ವ್ಯಾಲ್ಯೂಸ್ ಬರ್ದೀನಿ ನಾನು. ಜನರಲಿ ನಾನು ಎಕ್ಸಾಂಪಲ್ಸ್ ತೊಗೊಳ್ಬೇಕಾದ್ರೆ ಆರ್ಬಿಟ್ರರಿ ರ್ಯಾಂಡಮ್ ನಂಬರ್ಸ್ ತೊಗೊಂಡಿರ್ತೀವಿ, ಬಟ್ ಇಲ್ಲ ಎಕ್ಸಾಕ್ಟ್ ವ್ಯಾಲ್ಯೂ ನಾವು ಬರ್ದೀನಿ. ಐರನ್ನದ ಎಕ್ಸಾಂಪಲ್ ನೀವು ತೊಗೊಂಡ್ರೆ ದಿ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆಫ್ ಐರನ್ ಈಸ್ 8.75 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, which is actually the highest binding energy per nucleon for any element of the periodic table. ಅಂದರೆ ಐರನ್ ಹ್ಯಾಸ್ ದ ಹೈಯೆಸ್ಟ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಅಂದ್ರೆ ಈಗ ನಿಮಗೆ ನಾ ಹೇಳಿದ್ದು ಅಂತಿಕೋರಿ ಏನಂದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಕಡೆ ಹೋಗಿ, ಅಂದರೆ ನಾನು ನಿಮ್ಗೆ ಹೇಳ್ತೇನೆ ಒಂದು ನ್ಯೂಕ್ಲಿಯಸ್, ಈ ನ್ಯೂಕ್ಲಿಯಸ್ ಕಡೆ ಹೋಗಿ ಅದ್ರ ಒಳಗೆ ನ್ಯೂಕ್ಲಿಯಾನ್ಸ್ ಇರ್ತಾವಲ್ಲ, ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇರ್ತಾವಲ್ಲ, ಅದರಾಗಿಂದ ಒಂದು ಪ್ರೋಟಾನ್ ಇಸ್ಕೊಂಬರ್ರಿ ಅಂತ ಹೇಳ್ತೀನಿ ನಾನು ನಿಮಗೆ. ಇಫ್ ಐ ಆಸ್ಕ್ ಯು ಟು ಬ್ರಿಂಗ್ ಅ ಪ್ರೋಟಾನ್ ಫ್ರಮ್ ಅ ನ್ಯೂಕ್ಲಿಯಸ್ ಆ್ಯಂಡ್ ಇಫ್ ಯು ಆಸ್ಕ್ ಮೀ ಬ್ಯಾಕ್ ವಿಚ್ ಈಸ್ ದ್ಯಾಟ್ ನ್ಯೂಕ್ಲಿಯಸ್, ಯಾವುದಪ್ಪ ಅದು ನ್ಯೂಕ್ಲಿಯಸ್ ಅಂತ ನೀವು ಕೇಳಿದ್ರಿ ಅಂದರೆ, ಇಫ್ ಐ ಸೇ ಇಟ್ಸ್ ಹೈಡ್ರೋಜನ್, ಆವಾಗ ನೀವು ವೆರಿ ಈಸಿಯಾಗಿ ಸ್ವಲ್ಪ ಎನರ್ಜಿ ಕೊಟ್ಟು ಆ ಹೈಡ್ರೋಜನ್ ನ್ಯೂಕ್ಲಿಯಸ್ನಾಗಿಂದ ಒಂದು ಪ್ರೋಟಾನ್ ಅಥವಾ ಒಂದು ನ್ಯೂಕ್ಲಿಯಾನನ್ನು ಈಸಿಲಿ ಹೊರಗೆ ತೆಗಿಬೋದು. ಬಟ್ ಐರನ್ ಈಸಿಲಿ ಆ ನ್ಯೂಕ್ಲಿಯಾನ್ಸನ್ನು ಹೊರಗೆ ಕೊಡೋಂಗಿಲ್ಲ. ಅಂದರೆ ಫಾರ್ ಒನ್ ನ್ಯೂಕ್ಲಿಯಾನ್ ಆಫ್ ಬಿಸ್ಮತ್ ಯು ವಿಲ್ ಹ್ಯಾವ್ ಟು ಸಪ್ಲೈ 7.8 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ. Whereas for that same one nucleon, if you want to bring it from iron, the
specific binding energy required is 8.75 mega electron volt. ಅಂದರೆ it is difficult to remove a nucleon from iron as compared to bismuth, and it is difficult in bismuth as compared to hydrogen. So this depends on how the nucleons are bind inside the nucleus. ಓಕೆ, ಇನ್ನೊಂದು ಮಾತು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿದ್ದೆ. ಇವೆಲ್ಲ ವ್ಯಾಲ್ಯೂಸ್ ಏನು ಹೇಳ್ರಿ ನೀವು, ಇವಿಷ್ಟು 1.1, 7.8, ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಆರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ನಾನು ನಿಮಗೊಂದು ಮಾತು ಹೇಳಿದ್ದೆ, ಏನಂದರೆ ಹೈಯರ್ ದ ವ್ಯಾಲ್ಯೂ ಆಫ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ, ಹೈಯರ್ ಈಸ್ ದ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್. ಅಂದರೆ ಯಾವ ಎಲಿಮೆಂಟ್ದು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಜಾಸ್ತಿ ಐತಿ, ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಐರನ್. ಐರನ್ ಈಸ್ ಕನ್ಸಿಡರ್ಡ್ ಟು ಬಿ ದ ಮೋಸ್ಟ್ ಸ್ಟೇಬಲ್ ನ್ಯೂಕ್ಲಿಯಸ್ amongst all the elements of the periodic table. It is most stable. Most stable means what? It is balanced ಅಂತ ಸಿಂಪಲ್ ವರ್ಡ್ ಒಳಗೆ ಬ್ಯಾಲೆನ್ಸ್ಡ್ ಅಂತ ಹೇಳ್ಬೋದು. ಸೊ ಇನ್ ಟರ್ಮ್ಸ್ ಆಫ್ ಫಿಸಿಕ್ಸ್ ನಾವು ಹೇಳೋದಾದ್ರೆ, when we say iron is stable, it does not want to react, particularly ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಮಾಡಿ ಅದು ತನ್ನ ಫಾರ್ಮನ್ನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಅದಕ್ಕೆ ಇರೋಂಗಿಲ್ಲ. ಲೈಕ್ ಇನ್ ಕೆಮಿಸ್ಟ್ರಿ ನೀವು ಕಲ್ತಿರ್ತೀರಿ, ಸಮಥಿಂಗ್ ಕಾಲ್ಡ್ ಆಸ್ ಆಕ್ಟೇಟ್ ಕಾನ್ಫಿಗರೇಷನ್ ಅಂತ ಕಲ್ತಿರ್ತೀರಿ, NS2 NP6, ವಿಚ್ ಈಸ್ ಆ್ಯಕ್ಚುಲಿ ದ electronic configuration, octet configuration, which is for the inert gases, noble gases ಅಂತ ನಾವೇನು ಕರಿತೀವಲ್ಲ. ಸೊ ದೇ ಆರ್ ಸ್ಟೇಬಲ್, ದಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ಅದು. when you talk about iron, when you talk about specific binding energy, we are actually talking about nuclear reactions, not chemical reactions. ನಾ ಕಂಪ್ಯಾರಿಸನ್ ಯಾಕೆ ಮಾಡಾಕತ್ತೀನಿ ಅಂದರೆ, ಹೆಂಗೆ ಇನರ್ಟ್ ಗ್ಯಾಸಸ್ ರಿಯಾಕ್ಟ್ ಮಾಡೋಂಗಿಲ್ಲ ಬಿಕಾಸ್ ದೇ ಆರ್ ಸ್ಟೇಬಲ್. ಸಿಮಿಲರ್ಲಿ ಐರನ್ನು ಈಸ್ ಸ್ಟೇಬಲ್, ನ್ಯೂಕ್ಲಿಯಸ್ ಆಫ್ ಐರನ್ ಈಸ್ ದ ಮೋಸ್ಟ್ ಸ್ಟೇಬಲ್. ಈಗ ಹಂಗಾರೆ ನಾವು ಆಗಲೇ ವ್ಯಾಲ್ಯೂಸ್ ಬರ್ತಿದ್ವಲ್ಲ, ಅದ್ರ ಪ್ರಕಾರ ನೀವು ಹೇಳೋದಾದರೆ, ಇಫ್ ಯು ಕ್ಯಾನ್ arrange deuterium, bismuth and iron, so in decreasing order of their stability ಅಂತ ನಾ ಹೇಳಿದ್ರೆ, ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಸ್ಟೆಬಿಲಿಟಿ, ಫಸ್ಟ್ ಯಾವ್ದು ಬರ್ತದೆ? ಡೆಫಿನೆಟ್ಲಿ ದೆನ್ ಐರನ್. ಐರನ್ ಈಸ್ ಮೋಸ್ಟ್ ಸ್ಟೇಬಲ್. ಸ್ಟೆಬಿಲಿಟಿ ಆಫ್ ಐರನ್ ಈಸ್ ಗ್ರೇಟರ್ ದ್ಯಾನ್ ಸ್ಟೆಬಿಲಿಟಿ ಆಫ್ ಬಿಸ್ಮತ್ ಈಸ್ ಗ್ರೇಟರ್ ದ್ಯಾನ್ ಸ್ಟೆಬಿಲಿಟಿ ಆಫ್ ಡ್ಯೂಟೀರಿಯಮ್. ದ್ಯಾಟ್ ಮೀನ್ಸ್ ಈಗ ನಮಗೇನು ಗೊತ್ತಾಗ್ತದೆ, ಯಾವ ಎಲಿಮೆಂಟಿಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಜಾಸ್ತಿ ಇರುತ್ತೋ ಅದು ಹೆಚ್ಚಿಗೆ ಸ್ಟೇಬಲ್ ಇರ್ತದೆ. ಸೊ ಈಗ ನಾವೇನು ಮಾಡೋಣ ಗೊತ್ತಾನ, ಈ ಗ್ರಾಫ್ ಕಡೆ ಬರೋಣ ವಾಪಸ್. ಈ ಗ್ರಾಫ್ ನಾವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ, ಸ್ಟಾರ್ಟಿಂಗ್ ಲೆಸ್ ಮಾಸ್ ನಂಬರ್ ಇರುವಂತಹ ಎಲಿಮೆಂಟ್ಸ್ಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಲೆಸ್. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಹಿಯರ್, for more mass number also binding energy per nucleon is less. ಇದರಿಂದ ಏನು ಗೊತ್ತಾಗ್ತೈತಿ ನಮಗಂದ್ರೆ, in the periodic table those elements which have less mass number 1, that group, and those elements having very high mass number, let us call them as group 2. These two, the group 1 and the group 2, are less stable. These are not that stable. They are less stable. Whereas those groups which, let us say group 3, which have medium, so ille lower mass number ittu, ille higher mass number. So those elements with medium mass number, they are having higher specific binding energy or binding energy per nucleon value. That means they are more stable. ಯಾವುದು? ಮೀಡಿಯಮ್ ರೇಂಜ್ನೊಳಗಿರುವಂಥವು. ಇದಕ್ಕೊಂದು ಎಕ್ಸಾಂಪಲ್ ನಾನು ಹಂಗೆ ಹೇಳ್ತೀನಿ ನಿಮಗೆ ಬೆಸ್ಟ್. ಇದು ಜಸ್ಟ್ ಒಂದು ಕಂಪ್ಯಾರಿಸನ್. ಇದರೊಳಗೆ ಯಾರಿಗೂ ಈ ಎಕ್ಸಾಂಪಲ್ನೊಳಗೆ ಯಾವುದೋ ಕ್ಯಾಟಗರಿ ಪೀಪಲಿಗೆ ಯಾರಿಗೂ ಹಸೆ ಮಾಡ್ಬೇಕಂತೇನಿಲ್ಲ. ಈಗ ಜನರಲ್ಲಿ ಹಂಗೆ ಒಂದು ಕಂಪ್ಯಾರಿಸನ್ ಇದೆ. ಯಾರು ಭಾಳ ತೆಳ್ಳಗಿರ್ತಾರೆ ನೋಡ್ರಿ,
ಅವರು ಅನ್ಸ್ಟೇಬಲ್ ಇರ್ತಾರೆ. ದಪ್ಪ ಆಗ್ಬೇಕು ಅಂಥೇಳಿ. ಯಾರು ಭಾಳ ದಪ್ಪ ಇರ್ತಾರಲ್ಲ, ಫ್ಯಾಟ್ ಇರ್ತಾರಲ್ಲ, ಅವರು ನಾ ಮೀಡಿಯಮ್ ಆಗ್ಬೇಕು ಅಂದರೆ ಇವರು ಮೀಡಿಯಮ್ ಆಗ್ಬೇಕಂತ ಪ್ರಯತ್ನ ಮಾಡ್ತಾರೆ, ಇವರು ಮೀಡಿಯಮ್ ಆಗ್ಬೇಕಂತನೇ ಪ್ರಯತ್ನ ಮಾಡ್ತಾರೆ. ಸಿಮಿಲರ್ಲಿ ಈ ನ್ಯೂಕ್ಲಿಯಸ್ ಬಗ್ಗೆ ನಾವು ಮಾತಾಡ್ಬೇಕಾರೆ, ಓಕೆ, ತೆಳ್ಳಗಿರೋದು ದಪ್ಪಿರೋದು ಬಿಟ್ಟು ನ್ಯೂಕ್ಲಿಯಸ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಈ ಸ್ಟಾರ್ಟಿಂಗ್ ಕಡಿಮೆ ಮಾಸ್ ನಂಬರ್ ಇರುವಂಥವು ಇರ್ತಾವಲ್ಲ, ಇವನು ನಾ ಐರನ್ ಗತೆ ಸ್ಟೇಬಲ್ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾವೆ. ಟು ಅಟೇನ್ ಹೈಯರ್ ಸ್ಟೆಬಿಲಿಟಿ, ದೇ ವಾಂಟ್ ಟು ಅಟೇನ್ ಹೈಯರ್ ಸ್ಟೆಬಿಲಿಟಿ. ಆ ಟೆಂಡೆನ್ಸಿ ಇರ್ತೈತೆ ಅವಕ್ಕೆ. ಲೈಕ್ ಕೆಮಿಕಲ್ ರಿಯಾಕ್ಷನ್ಸಿಗೆ ಬಂದಾಗ ಆಲ್ ದಿ ಎಲಿಮೆಂಟ್ಸ್ ಐದರ್, ನೀವು ಕೆಮಿಸ್ಟ್ರಿ ಒಳಗೆ ಕಲ್ತಿರ್ತೀರಿ, ಐದರ್ ದೇ ಗೇನ್ ಎಲೆಕ್ಟ್ರಾನ್ಸ್ ಆರ್ ದೇ ಲೂಸ್ ಎಲೆಕ್ಟ್ರಾನ್ಸ್ ಟು ಅಟೇನ್ ದ್ಯಾಟ್ ಆಕ್ಟೇಟ್ ಕಾನ್ಫಿಗರೇಷನ್ NS2 NP6. ದಿಸ್ ಈಸ್ ಕೆಮಿಕಲ್ ರಿಯಾಕ್ಷನ್. ಹಿಯರ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಕೆಮಿಕಲ್ ರಿಯಾಕ್ಷನ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಎರಡು ಬೇರೆ ಬೇರೆ ಇದೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಬಂದ್ರೆ NS2 NP6 ಅಟೇನ್ ಮಾಡೋಕ್ಕೆ ಟ್ರೈ ಮಾಡ್ತಾವೆ ಎಲಿಮೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಆಸ್ ಫಾರ್ ಆಸ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಕನ್ಸರ್ನ್ಡ್. ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ಬಂದರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಬರ್ತೈತಿ. ಸೊ ಮಿಡಲ್ ರೇಂಜ್ನೊಳಗೆ ಏನು ಐರನ್ ಟೈಪ್ ಅದಾವಲ್ಲ, ಆ ರೀತಿ ಸ್ಟೇಬಲ್ ಆಗಬೇಕು. ಸೊ ಈಗ ಲೈಕ್ ಇಫ್ ಐ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಹೈಡ್ರೋಜನ್ 1H2, ಇದಕ್ಕೆ ನೀವು ಹೋಗಿ ಇದ್ರದ್ದು ನ್ಯೂಕ್ಲಿಯಸ್ಸಿಗೆ ಹೋಗಿ ನೀವು ಕೇಳಿದರೆ ನಿನ್ನ ಕನಸೇನು, ವಾಟ್ ಈಸ್ ಯುವರ್ ಡ್ರೀಮ್ ಅಂದರೆ ಐ ವಾಂಟ್ ಟು ಬಿಕಮ್ ಐರನ್, ಐ ವಾಂಟ್ ಟು ಬಿಕಮ್ ಸ್ಟೇಬಲ್ ಲೈಕ್ ಐರನ್ ಅಂತ ಹೈಡ್ರೋಜನ್ ಹೇಳ್ತೈತೆ. ಸಿಮಿಲರ್ಲಿ ಇಫ್ ಯು ಆಸ್ಕ್ ಯುರೇನಿಯಮ್ 238 ವಿತ್ ಹೈಯರ್ ಮಾಸ್ ನಂಬರ್, ಓಕೆ, ಅಟಾಮಿಕ್ ನಂಬರ್ 92, ಇದಕ್ಕೆ ನೀವು ಹೋಗಿ ಕೇಳ್ರಿ ಹೂ ಈಸ್ ಯುವರ್ ರೋಲ್ ಮಾಡೆಲ್ ಅಂತ ಕೇಳಿದರೆ ಅದು ಹೇಳ್ತೈತಿ ನಾನು ಐರನ್ ಕತೆ ಆಗ್ಬೇಕಂತ ಮಾಡೀನಿ. ಬಿಕಾಸ್ ಐರನ್ ಈಸ್ ಮೋಸ್ಟ್ ಸ್ಟೇಬಲ್. ಅವ್ರು ಮೀಡಿಯಮ್ ರೇಂಜ್ನೊಳಗೆ ಆಗಿರ್ತಾವಲ್ಲ ಆ ರೀತಿ. ಸೊ ಈಗ ಏನಾದ್ರು ಗೊತ್ತಾನ ಹಂಗಾರೆ ದ ಟೆಂಡೆನ್ಸಿ ಆಫ್ ದೋಸ್ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಲೆಸ್ ಮಾಸ್ ನಂಬರ್ ಈಸ್ ಟು ಗ್ರೋ ಇನ್ ಸೈಜ್, increase their mass number and get to that range where there is iron or adar aju baju somewhere. Similarly uranium wants to lose mass. ಸೊ ಅದಕ್ಕೆ ಏನಾಗ್ತದೆ ಗೊತ್ತಾನ, ಸ್ವಲ್ಪ ನೀವು ಇಲ್ಲಿ ಫೋಕಸ್ ಮಾಡಿದರೆ ಪಟ್ಟಂತ ಗೊತ್ತಾಗ್ತದೆ. ಎರಡು ಟೈಪ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅದಾವೆ. ಒಂದು ಫ್ಯೂಷನ್, ಇನ್ನೊಂದು ಫಿಷನ್. ಫ್ಯೂಷನ್ನೊಳಗೆ ಸ್ಮಾಲ್ ನ್ಯೂಕ್ಲಿಯೈ ಮಿಕ್ಸ್ ಆಗಿ ಲಾರ್ಜರ್ ನ್ಯೂಕ್ಲಿಯೈ ಆಗ್ತಾವೆ. ಫಿಷನ್ನೊಳಗೆ ಲಾರ್ಜರ್ ಹೆವಿಯರ್ ನ್ಯೂಕ್ಲಿಯಸ್ ಇದು ಸ್ಪ್ಲಿಟ್ ಆಗಿ ಲೈಟರ್ ಆಗ್ತಾವೆ. ಯಾಕೆ ಹಂಗೆ ಆಗ್ತೈತಿ? ಈಗ ನೀವು ಹೈಡ್ರೋಜನ್ನಿಗೆ ಹೋಗಿ ಕೇಳ್ರಿ, ನೀ ಏನು ಆಗ್ಬೇಕಂದು ಮಾಡಿ, ಐ ವುಡ್ ಲೈಕ್ ಟು ಗೋ ಇನ್ ದ ರೇಂಜ್ ಆಫ್ ಐರನ್ ಅಂತ ಹೇಳ್ತೈತೆ ಅದು. ಸೊ ಅದಕ್ಕೆ ಏನು ಮಾಡ್ತೀಪ್ಪ ನೀ ಅಂದರೆ, ಹೈಡ್ರೋಜನ್ ಹೇಳ್ತೈತಿ ಐ ವುಡ್ ಲೈಕ್ ಟು ಅಂಡರ್ಗೋ ಫ್ಯೂಷನ್, ಅಂದರೆ ಐ ವುಡ್ ಲೈಕ್ ಟು ಕಂಬೈನ್ ವಿತ್ ಒನ್ ಮೋರ್ ಡ್ಯೂಟೀರಿಯಮ್. ನನ್ನ ಗತೆ ಇನ್ನೊಬ್ಬರ ಜೋಡಿ ನಾನು ಕಂಬೈನ್ ಆಗಿ ಹೀಲಿಯಮ್ ಆಗ್ತೀನಿ. ಅಂದರೆ ನನ್ನ ಮಾಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ವೈ ಹೈಡ್ರೋಜನ್ ಈಸ್ ಟ್ರೈಂಗ್ ಟು ಇನ್ಕ್ರೀಸ್ ಇಟ್ಸ್ ಮಾಸ್? ಬಿಕಾಸ್ ಇಟ್ ವಾಂಟ್ಸ್ ಟು ರೀಚ್ ದ್ಯಾಟ್ ಮಿಡಲ್ ರೇಂಜ್ ವೇರ್ ಇಟ್ ಬಿಕಮ್ಸ್ ಸ್ಟೇಬಲ್. ಸೊ ಫ್ಯೂಷನ್ ರಿಯಾಕ್ಷನ್ ಯಾರು ಮಾಡ್ತಾರೆ ಅಂದರೆ, ಈ ಲೈಟರ್ ನ್ಯೂಕ್ಲಿಯಾ ಇರ್ತಾವಲ್ಲ ಅವು ಫ್ಯೂಷನ್ ಮಾಡ್ತಾವೆ. ಸಿಮಿಲರ್ಲಿ ಫಿಷನ್ ರಿಯಾಕ್ಷನ್ ಯಾವ ಮಾಡ್ತಾವೆ? ಈಗ ಲೈಕ್ ನೀವು ಯುರೇನಿಯಮಿಗೆ ಹೋಗಿ ಕೇಳಿದ್ರೆ, ಯುರೇನಿಯಮ್ 92-238ಗೆ ನೀವು ಕ್ವಶನ್ ಕೇಳಿದ್ರೆ, ವುಡ್ ಯು ಲೈಕ್ ಟು ಅಂಡರ್ಗೋ ಫ್ಯೂಷನ್ ಅಂತ ಕೇಳಿದರೆ ನಕ್ ಬಿಡ್ತೈತೆ ಅದು, ಅಥವಾ ಅಳಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಆಲ್ರೆಡಿ ನನ್ನ ಮಾಸ್ ಜಾಸ್ತಿ ಐತಿ, ಆಲ್ರೆಡಿ ನಾ ಅನ್ಸ್ಟೇಬಲ್ ಅದೀನಿ, ಫ್ಯೂಷನ್ ಮಾಡಿಸಿ ಇನ್ನೂ ನಂದು ಈಗ ಲೈಕ್ ನೀವು ಗ್ರಾಫಿಂದ ಅಬ್ಸರ್ವ್ ಮಾಡಿದರೆ ಇಟ್ಸ್ ಗೋಯಿಂಗ್ ಡೌನ್ ಆ್ಯಸ್ ದ ಮಾಸ್ ನಂಬರ್ ಈಸ್ ಇನ್ಕ್ರೀಸಿಂಗ್, ದ ಗ್ರಾಫ್ ಈಸ್ ಗೋಯಿಂಗ್ ಡೌನ್. ಸೊ ಯುರೇನಿಯಮ್ಗೆ ಬೆಟರ್ ಆಪ್ಷನ್ ಯಾವುದು? ಫಾರ್ ಯುರೇನಿಯಮ್ ಫ್ಯೂಷನ್ ಈಸ್ ನಾಟ್ ದಿ ಆಪ್ಷನ್, ಫಿಷನ್ ಈಸ್ ದಿ ಆಪ್ಷನ್. ಬಿಕಾಸ್ uranium likes to split up into two parts which are lighter in mass, which are in the range of iron or somewhere around that. So the what I'm trying to say, as those elements with less mass number and those elements with higher mass number are unstable because their specific binding energy is less.
ಸರ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕಡಿಮೆ ಇರೋದಕ್ಕೂ ಅವು ಅನ್ಸ್ಟೇಬಲ್ ಯಾಕಿರ್ತಾವಂದ್ರೆ, ಈಗ ನೋಡ್ರಿ ನಾ ಆಗಲೇ ನಿಮಗೆ ಹೇಳಿದೆ, ಅಯರ್ನ್ದು ನೀವು ಅಯರ್ನ್ ಕಡೆ ಹೋಗಿ ಒಂದು ನ್ಯೂಕ್ಲಿಯಾನ್ ಇಸ್ಕೊಂಬರ್ರಿ ಅಂದ್ರೆ, ಇಫ್ ಯು ವಾಂಟ್ ಟು ರಿಮೂವ್ ಒನ್ ನ್ಯೂಕ್ಲಿಯಾನ್ ಫ್ರಾಮ್ ಅಯರ್ನ್ ಯು ವಿಲ್ ಹ್ಯಾವ್ ಟು ಸಪ್ಲೈ ಮೋರ್ ಎನರ್ಜಿ. ದಿಸ್ ಇಂಡಿಕೇಟ್ಸ್ ಅದು ಈಸಿಲಿ ತನ್ನ ಒಳಗಿರೋಂಥ ನ್ಯೂಕ್ಲಿಯಾನನ್ನು ಕೊಟ್ಟು ಬಿಡೋಂಗಿಲ್ಲ ಯಾವುದು ಅಯರ್ನ್. ಇಟ್ ಡಸ್ ನಾಟ್ ಗಿವ್ ಔಟ್ ದ್ಯಾಟ್ ನ್ಯೂಕ್ಲಿಯಾನ್ ಈಸಿಲಿ. ಇಟ್ ಡಿಮಾಂಡ್ಸ್ ಮೋರ್ ಎನರ್ಜಿ. ದಟ್ ಮೀನ್ಸ್ ಇಟ್ ಈಸ್ ಸ್ಟ್ರಾಂಗ್, ಇಟ್ ಈಸ್ ಸ್ಟೇಬಲ್. ಓಕೆ, ಇಟ್ ಡಸ್ ನಾಟ್ ವಾಂಟ್ ಟು ರಿಯಾಕ್ಟ್. ಸಿಮಿಲರ್ಲಿ ಇದು ಲೆಸ್ ಮಾಸ್ ನಂಬರ್ ಇರ್ತಾವಲ್ಲ, ಅಲ್ಲೇ ಪರ್ ನ್ಯೂಕ್ಲಿಯಾನ್ ನೀವು ರಿಮೂವ್ ಮಾಡ್ಬೇಕಂದ್ರೆ ದ್ಯಾಟ್ ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಆರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಲೆಸ್. ಈಸಿಲಿ these are giving away the nucleons, so that means they are less stable. And it's also seen that in case of uranium and as such elements with higher mass number, they are again unstable. The energy which is required to remove one nucleon from uranium and as such elements is also less. So hydrogen ನೀವು ಹೋಗಿ ಕೇಳಿದರೆ, ಹೈಡ್ರೋಜನ್ನಿಗೆ ನೀವು ಹೋಗಿ ಕೇಳಿದರೆ ಹೈಡ್ರೋಜನ್ ಹೇಳ್ತೈತಿ, ಐ ವುಡ್ ಲೈಕ್ ಟು ಅಂಡರ್ಗೋ ಫ್ಯೂಷನ್ ಆ್ಯಂಡ್ ಇನ್ಕ್ರೀಸ್ ಮೈ ಮಾಸ್ ಆ್ಯಂಡ್ ರೀಚ್ ಹಿಯರ್. ಯುರೇನಿಯಮ್ ವುಡ್ ಲೈಕ್ ಟು ಡಿಕ್ರೀಸ್ ಇಟ್ಸ್ ಮಾಸ್. ಸೊ ಅದಕ್ಕೆ ಯುರೇನಿಯಮ್ ಯಾವಾಗಲೂ ಇಟ್ ಪ್ರಿಫರ್ಸ್ ಟು ಗೆಟ್ ಸ್ಪ್ಲಿಟ್. ಸೊ ಇಟ್ ಅಂಡರ್ಗೋಸ್ ಸಮಥಿಂಗ್ ಕಾಲ್ಡ್ ಆಸ್ ಫಿಷನ್ ರಿಯಾಕ್ಷನ್. ವೇರ್ ಹೈಡ್ರೋಜನ್ ಆ್ಯಂಡ್ ಆ್ಯಸ್ ಸಚ್ ಅದ್ರ ಹತ್ತಿರ ಇರುವಂಥವು ಇವು ಫ್ಯೂಷನ್ ಹೋಗೋಕ್ಕೆ ಟ್ರೈ ಮಾಡ್ತಾವೆ. ಹೈಡ್ರೋಜನ್ ಫಿಷನ್ ಮಾಡೋಂಗಿಲ್ಲ, ಹೈಡ್ರೋಜನ್ ಫಿಷನ್ ಮಾಡೋಂಗಿಲ್ಲ. ಇಟ್ ಡಸ್ ನಾಟ್ ಬ್ರೇಕ್ ಇನ್ ಟು ಟೂ ಲೈಟರ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಹೈಡ್ರೋಜನ್ ಯಾವಾಗಲೂ ಫ್ಯೂಷನ್ ಮಾಡ್ತೈತಿ, ಯುರೇನಿಯಮ್ ಯಾವಾಗಲೂ ಫಿಷನ್ ಮಾಡ್ತೈತಿ. ಸೊ ಒಂದು ಲೆವೆಲಿಗೆ ನಾವೀಗ ಅರ್ಥ ಮಾಡ್ಕೊಂಡ್ವಿ ಫಿಷನ್ ರಿಯಾಕ್ಷನ್ ಆ್ಯಂಡ್ ಫ್ಯೂಷನ್ ರಿಯಾಕ್ಷನ್ ಯಾಕೆ ಆಗ್ತಾವು ಅಂದರೆ, ಅವು ಇಷ್ಟು ನ್ಯೂಕ್ಲಿಯೈ ಸ್ಟೇಬಲ್ ಆಗಕ್ಕೆ ಟ್ರೈ ಮಾಡಾಕತ್ತಾವು. ಸಿ ಹಿಯರ್ ಯು ಕ್ಯಾನ್ ಸಿ ಹಿಯರ್ ಇಂಡಿಕೇಟ್ ಮಾಡ್ಯಾರ that this is a region of greatest or highest stability. ಸೊ ಈಗ ಆಲ್ಮೋಸ್ಟ್ ನಾವು ನಮ್ದು ಆ್ಯಕ್ಚುಲಿ ಅಜೆಂಡಾ ಏನಿತ್ತಲ್ಲ, ವಿ ಆರ್ ಆ್ಯಕ್ಚುಲಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವೈ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್ ಡ್ಯೂರಿಂಗ್ ಫಿಷನ್ ಆ್ಯಂಡ್ ಫ್ಯೂಷನ್ ರಿಯಾಕ್ಷನ್. ಇದು ಕ್ವಶನ್ನಿಗೆ ನಾವು ಆನ್ಸರ್ ಹುಡುಕ್ತೀವಿ ಅಂತ ಹೇಳಿದ್ದೆ. ಈಗ ಆ ಆನ್ಸರ್ ಕಡೆ ನಾವು ಬರೋಕ್ಕಿಂತ ಮೊದಲು ಆ್ಯಕ್ಚುಲಿ ಅದು ಆನ್ಸರ್ನ ಎಕ್ಸ್ಪ್ಲೈನ್ ಮಾಡಿದೆ ಅಂದರೆ ಅಲ್ಲಿಗೆ ಆ ನ್ಯೂಕ್ಲಿಯರ್ ಎನರ್ಜಿ ಅನ್ನುವಂಥ ಟಾಪಿಕ್, ಆ್ಯಕ್ಚುಲಿ ನ್ಯೂಕ್ಲಿಯರ್ ಎನರ್ಜಿ ಅನ್ನೋ ಟಾಪಿಕ್ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಒಂದೇ ಪ್ಯಾರಾಗ್ರಾಫ್ ಇದ್ದರೂ ಅದರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಬೇಕಾಗ್ತದೆ. ಪ್ಲಸ್ ದಿಸ್ ಮೇಕ್ಸ್ ಇಟ್ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ಫ್ಯೂಷನ್ ರಿಯಾಕ್ಷನ್ ನೆಕ್ಸ್ಟ್ ಬಂದಾಗ ಕ್ಲಿಯರ್ ಆಗ್ತದೆ. ಸೊ ಇವತ್ತಿನ ನಮ್ಮದು ಮೇನ್ ಅಜೆಂಡಾ ಆಲ್ಮೋಸ್ಟ್ ನಾವು ಅದರ ಆನ್ಸರಿಗೆ ಹತ್ತಿರ ಬಂದೀವಿ. ಈಗ ಫಿಷನ್ ರಿಯಾಕ್ಷನ್ ಆ್ಯಂಡ್ ಫ್ಯೂಷನ್ ರಿಯಾಕ್ಷನ್ ಆದಾಗ ನಾವು ಆ್ಯಕ್ಚುಲಿ ಅರ್ಥ ಮಾಡ್ಕೊಂಡ್ವಿ ವೈ ಫ್ಯೂಷನ್ ರಿಯಾಕ್ಷನ್ ಆಕರ್ಸ್. ಬಿಕಾಸ್ ಲೈಟರ್ ನ್ಯೂಕ್ಲಿಯೈ ದೇ ವುಡ್ ಲೈಕ್ ಟು ಮಿಕ್ಸ್ ಅಪ್, ಇನ್ಕ್ರೀಸ್ ದೇರ್ ಮಾಸ್ ನಂಬರ್ ಆ್ಯಂಡ್ ಬಿಕಮ್ ಸ್ಟೇಬಲ್. ವೇರ್ ಫಿಷನ್ happens because heavier nuclei which are unstable, they would like to split and get into lighter shape and lighter mass and become stable. ಈಗ ನಮಗೆ ಫಿಷನ್ ಫ್ಯೂಷನ್ ಯಾಕೆ ಆಗ್ತಾವೆ ಅಂತ ಗೊತ್ತಾಯ್ತು, ಆದರೆ ಅಲ್ಲೇ ಹೈಯರ್ ಎನರ್ಜಿ, ವೆರಿ ಹೈ ಎನರ್ಜಿ ಯಾಕೆ ರಿಲೀಸ್ ಆಗ್ತೈತಿ ಅನ್ನೋದು ಗೊತ್ತಿಲ್ಲ. ಸೊ ಇದಕ್ಕೊಂದು ಎಕ್ಸಾಂಪಲ್ ತೊಗೊತೀನಿ. ಒಂದು ಎಕ್ಸಾಂಪಲ್ ಸಾಕಾಗ್ತೈತಿ. ಏನಂದ್ರೆ ಇದು 1H2 plus 1H2. So these two are unstable. So they are trying to become as stable as possible. So they undergo fusion reaction. ಯಾವುದು ಫ್ಯೂಷನ್. ಫ್ಯೂಷನ್ ರಿಯಾಕ್ಷನ್ ಆಗಿ ಹೀಲಿಯಂ ಫಾರ್ಮ್ ಆತು ಅಂತ ಅನ್ಕೋರಿ. ಈಗ ಲೈಕ್ ಇವು ಎರಡೂ ಮಿಕ್ಸ್ ಆಗಿ ಹೀಲಿಯಂ ಫಾರ್ಮ್ ಆಗ್ಬೇಕಂದ್ರೆ ಇದು ಫಸ್ಟಿಗೆ ಬ್ರೇಕ್ ಆಗ್ಬೇಕು ನ್ಯೂಕ್ಲಿಯಸ್. ಅಂದ್ರೆ ಹೈಡ್ರೋಜನ್ ಹೋಗಿ ಹೀಲಿಯಂ ಆಗ್ಬೇಕಲ್ಲ ಇವು ಎರಡು. ದಟ್ ಮೀನ್ಸ್ ದೀಸ್ ಟು ವಿಲ್ ಲೂಸ್ ದೇರ್ ಎಕ್ಸಿಸ್ಟೆನ್ಸ್, ತಮ್ಮ ಅಸ್ತಿತ್ವ ಕಳ್ಕೊಂಡ್ಬಿಡ್ತಾವೆ. ಇವೆರಡು ಹೋಗಿ ಇವು ಆಗ್ತಾವಲ್ಲ. ಸೊ ಅದಕ್ಕೆ ಇಫ್ ದೀಸ್ ಟು ಹೈಡ್ರೋಜನ್ ವಿಲ್ ಹ್ಯಾವ್ ಟು ಮಿಕ್ಸ್ ಟು ಫಾರ್ಮ್ ಹೀಲಿಯಂ, ಫಸ್ಟಿಗೆ ಇದು ಬ್ರೇಕ್ ಆಗ್ಬೇಕು.
ನೆಕ್ಸ್ಟ್ ಇದು ಬ್ರೇಕ್ ಆಗ್ಬೇಕು. ಬ್ರೇಕ್ ಆದ ತಕ್ಷಣ ಇವು ಎರಡೂ ಸೇರಿ 2 ಪ್ರೋಟಾನ್ಸ್ 2 ನ್ಯೂಟ್ರಾನ್ಸ್ ಹೊರಗೆ ಬರ್ತಾವೆ. ಈಗ ಇಲ್ಲಿ ನೋಡ್ರಿ, ದಿಸ್ 2 ಇಂಡಿಕೇಟ್ಸ್ 1 ಪ್ರೋಟಾನ್ 1 ನ್ಯೂಟ್ರಾನ್ ಆ್ಯಂಡ್ ದಿಸ್ 2 ಇಂಡಿಕೇಟ್ಸ್ 1 ಪ್ರೋಟಾನ್ ಆ್ಯಂಡ್ 1 ನ್ಯೂಟ್ರಾನ್. ಸೊ ಇಷ್ಟು ಹೊರಗೆ ಬರ್ತಾವೆ. ಇವು ಹೊರಗೆ ಬಂದ ಮೇಲೆ ಇವು ಎರಡೂ ಫ್ಯೂಸ್ ಆಗಿ ಇದು ಫಾರ್ಮ್ ಆಗ್ತೈತಿ. ಸೊ ದ್ಯಾಟ್ ಮೀನ್ಸ್ ಇಲ್ಲಿ ಏನೇನು ಪ್ರೊಸೆಸ್ ಆಗ್ಬೇಕು ಈಗ ಅಂದ್ರೆ, ಇನ್ನೊಂದು ಸರ್ತಿ ಹೇಳ್ತೀನಿ ನೋಡ್ರಿ. ಐ ಆಮ್ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ಎ ಫ್ಯೂಷನ್ ರಿಯಾಕ್ಷನ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ why large amount of energy is released. So ಈಗ if these two have to mix and to form helium, what should happen? ಫಸ್ಟಿಗೆ these two have to break. ಆಮೇಲೆ ನಿಮಗೆ ನೆನಪಿದ್ರೆ ಬ್ರೇಕ್ ಅಂದ ತಕ್ಷಣ ಬೈಂಡಿಂಗ್ ಎನರ್ಜಿ, ನಾಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್, ಅದಕ್ಕಿಂತ ಮೊದಲು ನಾವು ಕಲ್ತಿದ್ದು ಬೈಂಡಿಂಗ್ ಎನರ್ಜಿ ಡೆಫಿನಿಷನ್. ಬೈಂಡಿಂಗ್ ಎನರ್ಜಿ can also be defined as the amount of energy supplied to break the nucleus and take those nucleons outside ಅಂತ ನಾ ಹೇಳಿದ್ದೆ. ಸೊ ಈಗ ಇಲ್ಲೇ ಫ್ಯೂಷನ್ ರಿಯಾಕ್ಷನ್ ಆಗ್ಬೇಕಂದ್ರೆ ಫಸ್ಟಿಗೆ ಇವು ಎರಡು ಏನಾಗ್ಬೇಕು, ಬ್ರೇಕ್ ಆಗ್ಬೇಕು. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಫಸ್ಟಿಗೆ ಇದನ್ನು ಬ್ರೇಕ್ ಮಾಡೋಣ. ಫಸ್ಟ್ 1H2 ಇದನ್ನು ಬ್ರೇಕ್ ಮಾಡ್ಬೇಕಂದ್ರೆ ಏನು ಸಪ್ಲೈ ಮಾಡ್ಬೇಕು, ನಾವು ಬೈಂಡಿಂಗ್ ಎನರ್ಜಿ ಸಪ್ಲೈ ಮಾಡ್ಬೇಕು. ನಾವು ಸಪ್ಲೈ ಮಾಡ್ಬೇಕು, ವಿ ನೀಡ್ ಟು ಸಪ್ಲೈ. ಅದರಿಂದ ನಮಗೆ ಸಿಗಂಗಿಲ್ಲ, ವಿ ವಿಲ್ ನಾಟ್ ಗೆಟ್ ಎನರ್ಜಿ, ವಿ ಆರ್ ಸಪ್ಲೈಯಿಂಗ್ ಎನರ್ಜಿ. ಲೆಟ್ ಅಸ್ ಸೇ ವಿ ವಿಲ್ ಸಪ್ಲೈ 2 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ. ಎದ್ರ ಸಲುವಾಗಿ? ಟು ಬ್ರೇಕ್ ದಿಸ್. ಹೌದಾ? ನೆಕ್ಸ್ಟ್ ಇದೊಂದು ಬ್ರೇಕ್ ಆಗ್ಬೇಕಲ್ಲ ನೆಕ್ಸ್ಟ್. ಸೊ ಇದನ್ನು ಬ್ರೇಕ್ ಆಗೋಕ್ಕೆ ವಿ ವಿಲ್ ಸಪ್ಲೈ 2 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಮೋರ್ ಎನರ್ಜಿ. ದ್ಯಾಟ್ ಮೀನ್ಸ್ 2 + 2 ನಾವು ಕೊಟ್ಟಿದ್ದು, ನಾವು ಸಪ್ಲೈ ಮಾಡಿದ್ದು ಟೋಟಲಿ 4 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಇದರಿಂದ ಏನಾಯ್ತು, ಇಷ್ಟು ಎನರ್ಜಿ ನಾವು ಕೊಟ್ಟಿದ್ದಕ್ಕೆ ಇವೆರಡು ಬ್ರೇಕ್ ಆಗಿ ಅವಿಷ್ಟು ಯಾವ್ಯಾವು 2 ಪ್ರೋಟಾನ್ 2 ನ್ಯೂಟ್ರಾನ್ ಹೊರಗೆ ಬಂದಾವು. ಸೊ ಇವು ಎರಡು ಈಗ ಏನಾಗ್ಬೇಕು ಹೇಳ್ರಿ, ಹೀಲಿಯಂ ಫಾರ್ಮ್ ಆಗ್ಬೇಕು ಫೈನಲಿ. 2 ಪ್ರೋಟಾನ್ 2 ನ್ಯೂಟ್ರಾನ್. ಸೊ 2 ಪ್ರೋಟಾನ್. So 4 here actually indicates 2 + 2, number of protons and number of neutrons. ಸೊ ಇದು ಈಗ ಇವು ಎರಡೂ ಕಂಬೈನ್ ಆಗಿ ಹೀಲಿಯಂ ಫಾರ್ಮ್ ಆಗ್ಬೇಕಂದ್ರೆ ಹೀಲಿಯಂ ಏನಾಗ್ಬೇಕು ಹೇಳ್ರಿ, ಹೀಲಿಯಂ ಫಾರ್ಮ್ ಆಗಬೇಕು. ಫಾರ್ಮ್ ಆಗೋಬೇಕಾರೆ ವೆನ್ ನ್ಯೂಕ್ಲಿಯಸ್ ಈಸ್ ಫಾರ್ಮ್ಡ್, ದ ನ್ಯೂಕ್ಲಿಯಾನ್ಸ್ ಆರ್ ಬೈಂಡೆಡ್ ಟುಗೆದರ್. ಈಗ ಬೈಂಡಿಂಗ್ ಎನರ್ಜಿಗೆ ಎರಡು ಟೈಪ್ ಡೆಫಿನೇಷನ್ ಅದಾವೆ. ಬೈಂಡಿಂಗ್ ಎನರ್ಜಿ is equal to the energy that we supply to break the nucleus, or it is also the energy which is released, which comes out when a nucleus is formed. ಬೈಂಡಿಂಗ್ ಎನರ್ಜಿ ಎರಡು ರೀತಿ ಡಿಫೈನ್ ಮಾಡ್ಬೋದು ನಾವು. ಒಂದು ನ್ಯೂಕ್ಲಿಯಸ್ಸನ್ನು ಫಾರ್ಮ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕಾಗ್ತೈತಿ, ಮಾಸ್ ಡಿಫೆಕ್ಟ್ ಆಗಿ ಅಷ್ಟು ಎನರ್ಜಿ ರಿಲೀಸ್ ಆಗಿರುತ್ತೆ. ಓಕೆ, ಈಗ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿರಿ. ಅಮಾಂಗ್ಸ್ಟ್, according to you, amongst these two, 1H2 and 1H2, ಎರಡು ಒಂದು ಟೈಪ್ ಈಗವು. amongst 1H2 and helium, which is more stable? ಇಲ್ಲಿ ನೋಡ್ರಿ, ಇಲ್ಲಿ ಕಂಪ್ಯಾರಿಸನ್ ಮಾಡಿರಿ. amongst hydrogen and helium, which is more stable? That means which has higher binding energy per nucleon ಅಂತ ಕೇಳಾಗತ್ತೀನಿ. Obviously helium. As the mass number goes on increasing, the specific binding energy per nucleon also goes on increasing up to a certain level. ಅಲ್ಲಿಂದ ಮತ್ತೆ ಕಡಿಮೆ ಹಾಕೊಂಡು ಬರ್ತದೆ, that is different. So at least in our example, helium has higher binding energy per nucleon ಅಥವಾ higher binding energy, higher stability as compared to 1H2. ಈಗ ಇವು ಎರಡನ್ನೂ ಬ್ರೇಕ್ ಮಾಡೋಕ್ಕೆ ನಾವು ಎಷ್ಟು ಸಪ್ಲೈ ಮಾಡೀವಿ, 4 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಇದು ನಾವು ಕೊಟ್ಟಿದ್ದು, ನಾವು ಇನ್ವೆಸ್ಟ್ ಮಾಡೀವಿ. ಈಗ ಒಂದು ಬಿಸ್ನೆಸ್ ಗತೆ ಅಂತ ಅಂದ್ಕೊಂಡ್ರೆ ನಾವು ಕೊಟ್ಬಿಟ್ಟಿವಿ, ನಮಗೆ ವಾಪಸ್ ಎಷ್ಟು ಬರ್ತೈತಿ ಈಗ ಇಲ್ಲೇ ನೋಡ್ರಿ. ನ್ಯೂಕ್ಲಿಯಸ್ಸನ್ನು ಬ್ರೇಕ್ ಮಾಡ್ಬೇಕಂದ್ರೆ ನಾವು ಎನರ್ಜಿ ಕೊಡಬೇಕು. ನ್ಯೂಕ್ಲಿಯಸ್ಸನ್ನು ಬ್ರೇಕ್ ಮಾಡ್ಬೇಕಂದ್ರೆ ಅದ ನ್ಯೂಕ್ಲಿಯಸ್ ಏನರ ಫಾರ್ಮ್ ಆತಂದ್ರೆ ಆ ನ್ಯೂಕ್ಲಿಯಸ್ನಿಂದ ಎನರ್ಜಿ ಹೊರಗೆ ಬರ್ತೈತಿ. ಮಾಸ್ ಡಿಫೆಕ್ಟ್ ಆಗಿ ಎನರ್ಜಿ ಈಸ್ ಜನರೇಟೆಡ್
ಇನ್ನೊಮ್ಮೆ ವೆನ್ ಅ ನ್ಯೂಕ್ಲಿಯಸ್ ಈಸ್ ಬ್ರೋಕನ್ ಎನರ್ಜಿ ಈಸ್ ಲಾಸ್ಟ್. ನಾವು ಕೊಡ್ತೀವಿ ಎನರ್ಜಿ, ಎಕ್ಸ್ಟರ್ನಲಿ ನಾವು ಸಪ್ಲೈ ಮಾಡಬೇಕಾಗ್ತೈತಿ. ಬಟ್ ವೆನ್ ಅ ನ್ಯೂಕ್ಲಿಯಸ್ ಈಸ್ ಫಾರ್ಮ್ಡ್ ಎನರ್ಜಿ ಈಸ್ ರಿಲೀಸ್ಡ್ ಔಟ್ಸೈಡ್. ಹೊರಗಡೆ ಎನರ್ಜಿ ಬರುತ್ತೆ, ಎನರ್ಜಿ ಈಸ್ ಜನ್ರೇಟೆಡ್. ಈಗ ಇವೆರಡನ್ನೂ ಬ್ರೇಕ್ ಮಾಡೋಕ್ಕೆ ನಾವು 2+2 4 ಮೆಗಾ ಎಲೆಕ್ಟ್ರಾನ್ ವೋಲ್ಟಿಂದ ಎನರ್ಜಿನ ಕೊಟ್ಟುಬಿಟ್ಟಿವಿ, ನಾವು ಕೊಟ್ಟಿವಿ, ಹೌದಾ? ಇವೆರಡು ಬ್ರೇಕ್ ಆಗಿ ಹೀಲಿಯಂ ಫಾರ್ಮ್ ಆತಲ್ಲ. ನಾವು ಹೀಲಿಯಂ ಬ್ರೇಕ್ ಮಾಡೋಕತ್ತಿಲ್ಲ, ವಿ ಆರ್ ಫಾರ್ಮಿಂಗ್ ಹೀಲಿಯಂ. ಸೊ ವೆನ್ ಹೀಲಿಯಂ ಈಸ್ ಫಾರ್ಮ್ಡ್ ಆ್ಯಂಡ್ ವಿ ನೋ ದ್ಯಾಟ್ ದ ಸ್ಟೆಬಿಲಿಟಿ ಆಫ್ ಹೀಲಿಯಂ ಈಸ್ ಮೋರ್, ದಟ್ ಮೀನ್ಸ್ ಇಟ್ಸ್ ಬೈಂಡಿಂಗ್ ಎನರ್ಜಿ ಈಸ್ ಮೋರ್. ಸ್ಟೆಬಿಲಿಟಿ ಜಾಸ್ತಿ ಇದ್ದರೆ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇರ್ತೈತಿ. ನಾವು ಇವೆರಡನ್ನೂ ಬ್ರೇಕ್ ಮಾಡೋಕ್ಕೆ ಖರ್ಚು ಮಾಡಿದ್ದು 4, ನಮಗೆ ವಾಪಸ್ ಸಿಗ್ತೈತಿ ಇಲ್ಲೇ. ಫಾರ್ ಎಕ್ಸಾಂಪಲ್, ಹೀಲಿಯಮ್ಮದ್ದು ಬೈಂಡಿಂಗ್ ಎನರ್ಜಿ ಹೈಯರ್ ಐತಿ ಬಿಕಾಸ್ ಸ್ಟೆಬಿಲಿಟಿ ಈಸ್ ಮೋರ್. ಸೊ ಅದಕ್ಕೆ 10 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಎನರ್ಜಿ ಈಗ ರಿಲೀಸ್ ಆಗ್ತೈತಿ. ನಾವು ಕೊಟ್ಟಿದ್ದೆಷ್ಟು 4, ನಾವು ಸ್ಪೆಂಡ್ ಮಾಡಿದ್ದು, ಖರ್ಚು ಮಾಡಿದ್ದು 4, ನಮಗೆ ವಾಪಸ್ ಸಿಕ್ಕಿದ್ದು 10. ಅಂದ್ರೆ ಗೇನ್ ಎಷ್ಟು ಆತ್ರಿ ಹಂಗಾರಿ ಇಲ್ಲೇ? 10 - 4 ನಮಗೆ ಗೇನ್ ಆಗಿದ್ದು 6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಎನರ್ಜಿ ಎಕ್ಸ್ಟ್ರಾ ಬಂತು. ಇನ್ನೊಮ್ಮೆ ಹೇಳಾಕತ್ತೀನಿ, ಒಂದು ನ್ಯೂಕ್ಲಿಯಸ್ ಇರ್ತೈತಲ್ಲ, ಅದನ್ನು ಬ್ರೇಕ್ ಮಾಡಿ ನ್ಯೂಕ್ಲಿಯಾನ್ಸನ್ನು ಹೊರಗೆ ತೆಗಿಬೇಕಂದ್ರೆ ನಾವು ಎನರ್ಜಿ ಸಪ್ಲೈ ಮಾಡಬೇಕು ನ್ಯೂಕ್ಲಿಯಸ್ಸಿಗೆ. ಹೊರಗಿರುವಂಥ ನ್ಯೂಕ್ಲಿಯಸ್ನೊಳಗೆ ಹಾಕಿ ನ್ಯೂಕ್ಲಿಯಸ್ಸನ್ನು ಫಾರ್ಮ್ ಮಾಡಿದಾಗ ಮಾಸ್ ಡಿಫೆಕ್ಟ್ ಆಗಿ ಎನರ್ಜಿ ಈಸ್ ರಿಲೀಸ್ಡ್ ಔಟ್ಸೈಡ್, ನಮಗೆ ಎನರ್ಜಿ ಸಿಗ್ತೈತಿ. ಸೊ ಡ್ಯೂರಿಂಗ್ ಫ್ಯೂಷನ್ ಹೈ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್. ಯಾಕೆ? ಅಥವಾ ಹಿರೋಶಿಮಾ ನಾಗಾಸಾಕಿ ಒಳಗೆ ಫಿಷನ್ ರಿಯಾಕ್ಷನ್ ಆಗಿತ್ತಲ್ಲ, ಅಲ್ಲಿ ಹೈ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಯಾಕಾಗಿತ್ತು? ಇದನ್ನು ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡಾಕತ್ತೀವಿ ನಾವು. ಸೊ ಹಿರೋಶಿಮಾ ನಾಗಾಸಾಕಿ ಫಿಷನ್ ರಿಯಾಕ್ಷನ್ ಅದು ಎಕ್ಸಾಂಪಲ್ಲಿಗೆ ವಾಪಸ್ ಬರೋಣ ಅಂತ. ಆಮೇಲೆ ನಾವು ಫ್ಯೂಷನ್ ಹೇಳಕತ್ತಿದ್ದೆ. ಫ್ಯೂಷನ್ ಒಳಗೆ ಹೈ ಎನರ್ಜಿ ಯಾಕೆ ಬಂತು ಅಂದ್ರೆ, ನಮಗೆ ಬ್ರೇಕ್ ಮಾಡೋಕ್ಕೆ ನಾವು ಕೊಟ್ಟಂಥ ಎನರ್ಜಿ ಈಸ್ ಲೆಸ್. ಬಟ್ ವೆನ್ ಅ ನ್ಯೂ ನ್ಯೂಕ್ಲಿಯಸ್ ವಿಚ್ ಈಸ್ ಹೈಲಿ ಸ್ಟೇಬಲ್ ಈಸ್ ಫಾರ್ಮ್ಡ್, ಮೋರ್ ಎನರ್ಜಿ ಈಸ್ ರಿಲೀಸ್ಡ್. ಲೆಸ್ ಎನರ್ಜಿ ಈಸ್ ಸ್ಪೆಂಟ್, ಲೆಸ್ ಎನರ್ಜಿ ಈಸ್ ಲಾಸ್ಟ್, ಮೋರ್ ಎನರ್ಜಿ ಈಸ್ ಗೇನ್ಡ್. ಬಿಕಾಸ್ ಇದನ್ನು ಬ್ರೇಕ್ ಮಾಡೋಕ್ಕೆ 1H2 ಬ್ರೇಕ್ ಮಾಡೋಕ್ಕೆ ಜಾಸ್ತಿ ಎನರ್ಜಿ ಬೇಡ. ಬಿಕಾಸ್ 1H2 ಈಸ್ ಲೆಸ್ ಸ್ಟೇಬಲ್, ಇಟ್ಸ್ ಬೈಂಡಿಂಗ್ ಎನರ್ಜಿ ಈಸ್ ಲೆಸ್. ಅದಕ್ಕೆ 1H2 ಬ್ರೇಕ್ ಮಾಡೋಕ್ಕೆ ನಾವು ಕಡಿಮೆ ಖರ್ಚು ಮಾಡಿದ್ವಿ. ಆದರೆ ಅವು ಎರಡು ಬ್ರೇಕ್ ಆಗಿ ಹೀಲಿಯಂ ಫಾರ್ಮ್ ಆತಲ್ಲ, ಅವಾಗ ಎನರ್ಜಿ ಅದು ನಮಗೆ ಜಾಸ್ತಿ ಕೊಡ್ತು. ಗೊತ್ತಾತ್ರಿ? ನಾವು ಖರ್ಚು ಮಾಡಿದ್ದು 4 ರೂಪಾಯಿ, ವಾಪಸ್ ನಮಗೆ ಪ್ರಾಫಿಟ್ ಆಗಿದ್ದು 10 ರೂಪಾಯಿ. ಟೋಟಲಿ ನಮಗೆ ಪ್ರಾಫಿಟ್ ಆಗಿದ್ದು ಎಷ್ಟು ಹಂಗಾರೆ? 6 ರೂಪೀಸ್, 6 ರೂಪಾಯಿ. ಸೊ ಈ ರೀತಿ ವೆನೆವರ್ ಫ್ಯೂಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ವೆನೆವರ್ ಲೈಕ್ ಈಗ ಹೇಳ್ತಾರೆ ಸನ್ನೊಳಗೆ, ಸ್ಟಾರ್ಸ್ನೊಳಗೆ ಫ್ಯೂಷನ್ ರಿಯಾಕ್ಷನ್ ಈಸ್ ಹ್ಯಾಪನಿಂಗ್, ದೆರ್ ಈಸ್ ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಜನ್ ಪ್ರೆಸೆಂಟ್ ಇನ್ ಸನ್. ದ್ಯಾಟ್ ಹೈಡ್ರೋಜನ್ ಈಸ್ ಮಿಕ್ಸಿಂಗ್ ಟು ಫಾರ್ಮ್ ಹೀಲಿಯಮ್ ಅಂತ ಹೇಳ್ತಾರೆ. ದಿಸ್ ಈಸ್ ಹ್ಯಾಪನಿಂಗ್ ಇನ್ ಸ್ಟಾರ್ಸ್ ಅಂತ ಅಸ್ಯೂಮ್ ಮಾಡ್ಯಾರ. ಅಟ್ಲೀಸ್ಟ್ ಯಾರು ಅಲ್ಲಿ ಹೋಗಿ ಚೆಕ್ ಮಾಡೋಕ್ಕಂತೂ ಬರೋಂಗಿಲ್ಲ ಡೈರೆಕ್ಟ್ಲಿ. ಸೊ ಎವ್ರಿ ಟೈಮ್ ಫ್ಯೂಷನ್ ರಿಯಾಕ್ಷನ್ ಹ್ಯಾಪನ್ಸ್, ಎವ್ರಿ ಟೈಮ್ ಹೀಲಿಯಮ್ ಈಸ್ ಫಾರ್ಮ್ಡ್, ಮೋರ್ ಆ್ಯಂಡ್ ಮೋರ್ ಎನರ್ಜಿ ಈಸ್ ರಿಲೀಸ್ಡ್. ಬಿಕಾಸ್ ಬ್ರೇಕ್ ಮಾಡೋಕ್ಕೆ ಕಡಿಮೆ ಎನರ್ಜಿ ಹೋಗಿರ್ತೈತಿ, ಫಾರ್ಮ್ ಆದಾಗ ಹೆಚ್ಚಿಗೆ ಎನರ್ಜಿ ರಿಲೀಸ್ ಆಗ್ತೈತಿ. ಮಾಸ್ ಡಿಫೆಕ್ಟ್ ಆಗ್ತೈತಿ, ಎನರ್ಜಿ ರಿಲೀಸ್ ಆಗುತ್ತೆ. ಮಾಸ್ ಕಡಿಮೆ ಆಗ್ತೈತಿ, ಎನರ್ಜಿ ರಿಲೀಸ್ ಆಗ್ತೈತಿ. ಸೊ ವಿ ಅಂಡರ್ಸ್ಟುಡ್ why energy is released in the case of fusion. Fission ಕಡೆ ಬರೋಣ. ಫಿಷನ್ನಿಗೆ ಬೆಸ್ಟ್ ಎಕ್ಸಾಂಪಲ್ ಯುರೇನಿಯಮ್ 92-235 ವಿಚ್ ಈಸ್ ಅನ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್. ಸೊ ಇದರದ್ದು ಮಾಸ್ ಜಾಸ್ತಿ ಐತಲ್ಲ. ಸೊ ಇದು ಮಾಸ್ ಜಾಸ್ತಿ ಆಗಿದ್ದಕ್ಕೆ ಫ್ಯೂಷನ್ ಮಾಡಿ ಮತ್ತು ಇನ್ನು ಸ್ವಲ್ಪ ಮಾಸ್ ಅದರ ಜಾಸ್ತಿ ಮಾಡ್ಕೊಳ್ಳೋಂಗಿಲ್ಲ. ಅದು ಫಿಷನ್ ಮಾಡಿ ಸ್ಪ್ಲಿಟ್ ಆಗಿ ಕಟ್ ಆಗಿ ಲೈಟರ್ ಮಾಸ್ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತೈತಿ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಇಟ್ಸ್ ಸ್ಪ್ಲಿಟ್ಸ್ ಇಂಟು ಕ್ಸೆನಾನ್ ಆ್ಯಂಡ್ ಸ್ಟ್ರಾನ್ಸಿಯಮ್. 2 ಪಾರ್ಟಾಗಿ ಸ್ಪ್ಲಿಟ್ ಆಗ್ತೈತಿ. ಇವು ಎರಡೂ ಸ್ಟೇಬಲ್ ಇರ್ತಾವೆ, ಮೀಡಿಯಮ್ ರೇಂಜ್ನಾಗಿಂದ ಇರ್ತಾವೆ ಇವು. ಅಂದ್ರೆ ಸಮ್ವೇರ್ ಅರೌಂಡ್ ಐರ್ನ್, ಈ ರೀಜನ್ನೊಳಗೆ ಯು ಕ್ಯಾನ್ ಫೈಂಡ್ ಕ್ಸೆನಾನ್ ಆ್ಯಂಡ್ ಸ್ಟ್ರಾನ್ಸಿಯಮ್ ಇನ್ ದಿಸ್ ರೀಜನ್ ವಿಚ್ ಆರ್ ಮೋರ್ ಸ್ಟೇಬಲ್. So ಈಗ this is an example of actually a fission reaction. So in this fission reaction
ವೈ ಎನರ್ಜಿ ಮೋರ್ ಎನರ್ಜಿ ಈಸ್ ರಿಲೀಸ್ಡ್. ನೋಡಿರಿ, ಈಗ ಈ ಫಿಷನ್ ರಿಯಾಕ್ಷನ್ ಆಗ್ಬೇಕಂದ್ರೆ ಇದು ಬ್ರೇಕ್ ಆಗ್ಬೇಕು. ಆಲ್ ದೀಸ್ ನ್ಯೂಕ್ಲಿಯಾನ್ಸ್ ಶುಡ್ ಕಮ್ ಔಟ್. ಆಲ್ 235 ಹೊರಗೆ ಬಂದು ಅದರೊಳಗೆ 139 ಔಟ್ ಆಫ್ 235 ಝೆನಾನ್ ಫಾರ್ಮ್ ಆಗ್ತಾವೆ. 95 ಸ್ಟ್ರಾನ್ಸಿಯಮ್ ಫಾರ್ಮ್ ಆಗ್ತವೆ, ಪ್ಲಸ್ 1 or 2 ನ್ಯೂಟ್ರಾನ್ಸ್ ಇರ್ತಾವೆ. ಅದ್ರ ಬಗ್ಗೆ ಆ್ಯಕ್ಚುಲಿ ಅದು ರಿಯಾಕ್ಷನ್ ಹೆಂಗೆ ಆಗ್ತೈತೆ ಅಂಥೇಳಿ ಫಿಷನ್ ಟಾಪಿಕ್ ಬಂದಾಗ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಹಿಯರ್ ಈಸ್, ಈ ಫಿಷನ್ ರಿಯಾಕ್ಷನ್ ಇಲ್ಲೇ ಪಾಸಿಬಲ್ ಆಗ್ಬೇಕಂದ್ರೆ ಯುರೇನಿಯಮ್ ಬ್ರೇಕ್ ಆಗ್ಬೇಕು. ಆಲ್ ದ 235 ನ್ಯೂಕ್ಲಿಯಾನ್ ಶುಡ್ ಕಮ್ ಔಟ್. ಇಷ್ಟು ಹೊರಗೆ ಬರ್ಬೇಕು, ಯುರೇನಿಯಮ್ನಿಂದ ಹೊರಗೆ ಬರಬೇಕು ಆಲ್ 235. ಔಟ್ ಆಫ್ ದೋಸ್ 139 ಶುಡ್ ಫಾರ್ಮ್, ಬ್ರೇಕ್ ಅಲ್ಲ, ಫಾರ್ಮ್ xenon, and 95 should form strontium. When we are actually breaking uranium, we supply energy. Energy is lost. But ಕಡಿಮೆ ಎನರ್ಜಿ ಲಾಸ್ ಆಗ್ತೈತಿ. ಎದಕ್ಕಂದ್ರೆ ಯುರೇನಿಯಮ್ ಈಸ್ ಲೆಸ್ ಸ್ಟೇಬಲ್. ಲೆಸ್ ಸ್ಟೇಬಲ್ ಅಂದ್ರೆ ಇಟ್ಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಲೆಸ್ ಆಸ್ ಕಂಪೇರ್ಡ್ ಟು xenon ಆ್ಯಂಡ್ ಸ್ಟ್ರಾನ್ಸಿಯಮ್ ರೀಜನ್. ಅದಕ್ಕೆ ಇದನ್ನು ಬ್ರೇಕ್ ಮಾಡೋಕ್ಕೆ ನಮಗೆ ಜಾಸ್ತಿ ಎನರ್ಜಿ ಖರ್ಚು ಮಾಡೋಂಗಿಲ್ಲ ನಾವು. ಫಾರ್ ಎಕ್ಸಾಂಪಲ್ 100 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ನಷ್ಟು ನಾವು ಬ್ರೇಕ್ ಮಾಡೋಕ್ಕೆ ಎನರ್ಜಿ ನಾವು ಕೊಟ್ವಿ. ನೆಕ್ಸ್ಟ್ xenon ಫಾರ್ಮ್ ಆತು, ಸ್ಟ್ರಾನ್ಸಿಯಮ್ ಫಾರ್ಮ್ ಆತು. xenon ಆ್ಯಂಡ್ ಸ್ಟ್ರಾನ್ಸಿಯಮ್ ದೇ ಲೈ ಇನ್ ದ್ಯಾಟ್ ರೀಜನ್ ವೇರ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಈಸ್ ಮೋರ್. ದಟ್ ಮೀನ್ಸ್ ದೇ ಆರ್ ಮೋರ್ ಸ್ಟೇಬಲ್. ಸೊ ವೆನ್ ದೇ ಆರ್ ಮೋರ್ ಸ್ಟೇಬಲ್, more energy, more binding energy is released. ಹೌದ್ರಿ, ಯುರೇನಿಯಮ್ ಅನ್ಸ್ಟೇಬಲ್ ಇತ್ತು, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಕಡಿಮೆ, ಸ್ವಲ್ಪ ಎನರ್ಜಿ ಲಾಸ್ ಆಗ್ತೈತಿ. ವೇರ್ ಆಸ್ ವೆನ್ xenon ಈಸ್ ಫಾರ್ಮ್ಡ್ ವಿಚ್ ಈಸ್ ಮೋರ್ ಸ್ಟೇಬಲ್, ಲಾರ್ಜ್ ಎನರ್ಜಿ ಈಸ್ ರಿಲೀಸ್ಡ್. ಯಾಕಂದ್ರೆ ಸ್ಟೇಬಲ್ ಇದ್ದರೆ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇರ್ತೈತಿ. ಬೈಂಡಿಂಗ್ ಎನರ್ಜಿಗೆ 2 ಡೆಫಿನೇಷನ್ ಅದಾವೆ. ದಿ ಅಮೌಂಟ್ ಆಫ್ ಎನರ್ಜಿ ಗಿವನ್ ಟು ಬ್ರೇಕ್ ದ ನ್ಯೂಕ್ಲಿಯಸ್ or the amount of energy which is released when the nucleus is formed. Similarly, strontium form ಆಗ್ತೈತಿ. That is also stable, that also has higher binding energy. ಅಂದರೆ we gave 100 mega electron volt energy to break uranium. Maybe ನಮಗೆ ಇಲ್ಲೊಂದು 80 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇಲ್ಲೇ 70 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇಲ್ಲೇ ಹೊರಗೆ ಬಂದರೆ, ರಿಲೀಸ್ ಆದರೆ, so totally we got 80 plus 70 energy released minus ನಾವು ಕೊಟ್ಟಿದ್ದು 100. ಸೊ 50 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ನಷ್ಟು ನಮಗೆ ಎನರ್ಜಿ ಎಕ್ಸ್ಟ್ರಾ ಗೇನ್ ಆತು. ಸೊ ದಿಸ್ ಹ್ಯಾಪನ್ಸ್ ಇನ್ ಎವ್ರಿ ಒನ್ ರಿಯಾಕ್ಷನ್. ಓಕೆ, ಆರ್ಬಿಟ್ರರಿ ವ್ಯಾಲ್ಯೂ ಎಕ್ಸಾಂಪಲ್ಸ್ ಇವೆ. ಸಿಮಿಲರ್ಲಿ ಒನ್ ರಿಯಾಕ್ಷನ್ ಬದಲಿ ಮಲ್ಟಿಪಲ್ ರಿಯಾಕ್ಷನ್ಸ್ ನೀವು ಮಾಡಿದ್ರೆ, ಯುರೇನಿಯಮ್ 92-235ನ ಬ್ರೇಕ್ ಮಾಡಿ xenon ಸ್ಟ್ರಾನ್ಸಿಯಮನ್ನು ಫಾರ್ಮ್ ಮಾಡುವಂಥ ಸೆವರಲ್ ರಿಯಾಕ್ಷನ್ಸ್ ಮಾಡ್ಕೊತ ಹೋದರೆ, ಇನ್ ಈಚ್ ರಿಯಾಕ್ಷನ್ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಎನರ್ಜಿ. ಅದಿಷ್ಟು ಸೇರಿ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತೈತಿ. ಸೊ ಇಲ್ಲಿಗೆ ನಾವು ಏನು ಅರ್ಥ ಮಾಡ್ಕೊಂಡ್ವಿ ಗೊತ್ತೇನ, ಫ್ಯೂಷನ್ ಆ್ಯಂಡ್ ಫಿಷನ್ ರಿಯಾಕ್ಷನ್ನೊಳಗೆ ವೈ ಮೋರ್ ಎನರ್ಜಿ ಈಸ್ ರಿಲೀಸ್ಡ್. ಆ್ಯಂಡ್ ವಿ ಆಲ್ಸೋ ಅಂಡರ್ಸ್ಟುಡ್, ಇನ್ನೂ ಮುಗಿದಿಲ್ಲದ ವಿಡಿಯೋ, ವಿ ಆಲ್ಸೋ ಅಂಡರ್ಸ್ಟುಡ್ why fusion and fission reaction take place and why large amount of energy is released. ಎದಕ್ಕಂದ್ರೆ ಫ್ಯೂಷನ್ ಆಗಲಿ ಫಿಷನ್ ಆಗಲಿ ರಿಯಾಕ್ಟೆಂಟ್ಸ್ ಸೈಡ್ ಬ್ರೇಕ್ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಹೋಗಿರ್ತೈತಿ, ಬಟ್ ಅದು ನ್ಯೂಕ್ಲಿಯಸ್ ಫಾರ್ಮ್ ಆತಂದ್ರೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಬಿಕಾಸ್ ಫ್ಯೂಷನ್ ಆಗಿರಲಿ ಫಿಷನ್ ಆಗಿರಲಿ ಪ್ರೊಡಕ್ಟ್ ಸೈಡ್, ರಿಯಾಕ್ಟೆಂಟ್ ಪ್ರೊಡಕ್ಟ್ಸ್ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ಪ್ರೊಡಕ್ಟ್ ಸೈಡ್ ಹೈಯರ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಇರುವಂಥ ಎಲಿಮೆಂಟ್ ಫಾರ್ಮ್ ಆಗಿರುತ್ತೆ. ಅದರ ಸಲುವಾಗಿ ಹೈಯರ್ ಎನರ್ಜಿ ಈಸ್ ರಿಲೀಸ್ಡ್. ಸೊ ಈಗೊಂದು ಕೆಲಸ ಮಾಡೋಣ. ಟೆಕ್ಸ್ಟ್ ಬುಕ್ನೊಳಗೆ ಪೇಜ್ ನಂಬರ್ 51 ನ್ಯೂಕ್ಲಿಯರ್ ಎನರ್ಜಿ ಟಾಪಿಕ್ನೊಳಗೆ, ಫ್ರಮ್ ದಿ ಅನಾಲಿಸಿಸ್ ಆಫ್ ಬೈಂಡಿಂಗ್ ಎನರ್ಜಿ ಕರ್ವ್ ಒನ್ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಇಫ್ ನ್ಯೂಕ್ಲಿಯೈ ವಿತ್ ಲೋ ಬೈಂಡಿಂಗ್ ಎನರ್ಜಿ ಟ್ರಾನ್ಸ್ಫಾರ್ಮ್ ಟು ನ್ಯೂಕ್ಲಿಯೈ ವಿತ್ greater binding energy, energy will be released. ಕಡಿಮೆ ಬೈಂಡಿಂಗ್ ಎನರ್ಜಿ ಇರೋಂಥ ನ್ಯೂಕ್ಲಿಯಸ್ ಹೋಗಿ ಹೈಯರ್ ಬೈಂಡಿಂಗ್ ಎನರ್ಜಿ ಇರೋಂಥ ನ್ಯೂಕ್ಲಿಯಸ್ ಆದವು ಅಂದರೆ ಎನರ್ಜಿ ರಿಲೀಸ್ ಆಗ್ತೈತಿ. ಇಷ್ಟು ತನಕ ನಾನು ಅದೇ ಎಕ್ಸ್ಪ್ಲೇನ್ ಮಾಡಿದೆ.
This is what happens when a heavy nucleus decays into two or more intermediate mass nuclei, which is actually the example of fission. Next, or when light nuclei fuse into heavier nucleus. ಇವೆರಡೂ ಕೇಸ್ನೊಳಗೆ ಲೋವರ್ ಬೈಂಡಿಂಗ್ ಎನರ್ಜಿ ಇರುವಂತಹ ಎಲಿಮೆಂಟ್ಸ್ ಹೋಗಿ ಹೈಯರ್ ಬೈಂಡಿಂಗ್ ಎನರ್ಜಿ ಇರುವಂಥ ಎಲಿಮೆಂಟ್ಸ್ ಆಗ್ತಾವು ಅಂತ ಹೇಳಕತ್ತಾರ. ಅಂದ್ರೆ ಝೆನಾನ್ ಪ್ಲಸ್ ಅದು ಅಂದ್ರೆ ಎರಡೂ ಕಡೆ ಹೈಯರ್ ಬೈಂಡಿಂಗ್ ಎನರ್ಜಿ, ಫಿಷನ್ ಆಗಿರಲಿ ಅಥವಾ ಫ್ಯೂಷನ್ ಆಗಿರಲಿ, ಹೈಯರ್ ಬೈಂಡಿಂಗ್ ಎನರ್ಜಿ ಇರುವಂಥ ನ್ಯೂಕ್ಲಿಯಸ್ ಫಾರ್ಮ್ ಆಗ್ತಾವೆ. ಸೊ ದ್ಯಾಟ್ಸ್ ವೈ ವೆರಿ ಹೈ ಎನರ್ಜಿ ಈಸ್ ರಿಲೀಸ್ಡ್. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಅವರು ಹೆಂಗೆ ಹೇಳ್ತಾರಂದ್ರೆ, ಈ ಕೆಮಿಕಲ್ ರಿಯಾಕ್ಷನ್ಸ್ ನೀವು ಕಲ್ತಿರ್ತೀರಿ ನೋಡ್ರಿ ಕೆಮಿಸ್ಟ್ರಿ ಒಳಗೆ, ಅಲ್ಲಿ ನೀವು ಕಲ್ತಿರ್ತೀರಿ ಸಮಥಿಂಗ್ ಕಾಲ್ಡ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್, ದೋಸ್ ರಿಯಾಕ್ಷನ್ಸ್ ಇನ್ ವಿಚ್ ಹೀಟ್ ಈಸ್ ರಿಲೀಸ್ಡ್ ಅಂಥೇಳಿ. ಆ ಹೀಟ್ ಎನರ್ಜಿ ರಿಲೀಸ್ ಆಗಿದ್ದೇನು ನೀವು ಕೆಮಿಕಲ್ ರಿಯಾಕ್ಷನ್ಸ್ನೊಳಗೆ ಕಲ್ತಿರ್ತಿರಲ್ಲ, ದಟ್ ಈಸ್ ವೆರಿ 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 ಲೆಸ್ ಆ್ಯಸ್ ಕಂಪೇರ್ ಟು ಇವು ಕೆಮಿಕಲ್ ರಿಯಾಕ್ಷನ್ನಾಗೆ ಎನರ್ಜಿ ರಿಲೀಸ್ ಆಗೋದು ಬೇರೆ, ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಬೇರೆ. ಈ ಕೆಮಿಸ್ಟ್ರಿ ಲ್ಯಾಬ್ನೊಳಗೆ ಏನೋ ಒಂದು ಟೆಸ್ಟ್ ಟ್ಯೂಬ್ನೊಳಗಿಂದ ಒಂದು ಆ್ಯಸಿಡ್ ಏನೋ ಒಂದು ಬೇಸ್ ಜೋಡಿಯನ್ನು ಕಂಬೈನ್ ಮಾಡಿದ್ರಿ, ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇತ್ತು, ಒಂದು ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗ್ತದೆ. ದಟ್ ಇಸ್ ನಾಟ್ ದ ಥಿಂಗ್. ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ಬಂದಾಗ ಎನಾರ್ಮಸ್ ಅಮೌಂಟ್ ಆಫ್ ಹಿರೋಶಿಮಾ ನಾಗಸಾಕಿ ದೊಡ್ಡ ದೊಡ್ಡ ಸಿಟೀಸ್ ಕಂಪ್ಲೀಟ್ಲಿ ಬರ್ನ್ ಆಗುವಷ್ಟು ಎನರ್ಜಿ. ಓಕೆ, getting back to what is given in the textbook, energies released in exothermic chemical reactions are of the order of electron volts ನೊಳಗೆ ಇರ್ತೈತಿ. On the other hand, energy released in nuclear reactions, ಈ ಕೆಮಿಕಲ್ ರಿಯಾಕ್ಷನ್ಸ್ನೊಳಗೆ ಒಂದೊಂದು ರಿಯಾಕ್ಷನ್ನೊಳಗೆ ಒಂದಿಷ್ಟು ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಎನರ್ಜಿ ರಿಲೀಸ್ ಆದರೆ, ನ್ಯೂಕ್ಲಿಯರ್ ರಿಯಾಕ್ಷನ್ಸ್ನೊಳಗೆ ಇಲೆಕ್ಟ್ರಾನ್ ವೋಲ್ಟ್ ಅಲ್ಲ, ಮೆಗಾ ಎಲೆಕ್ಟ್ರಾನ್ ವೋಲ್ಟ್ನೊಳಗೆ 10⁶ ಎಲೆಕ್ಟ್ರಾನ್ ವೋಲ್ಟ್ ರೇಂಜ್, ಆ ರೇಂಜ್ನೊಳಗೆ ಹೆಚ್ಚಿಗೆ ಎನರ್ಜಿ ರಿಲೀಸ್ ಆಗ್ತದೆ. ಹೆನ್ಸ್ ಫಾರ್ ದ ಸೇಮ್ ಕ್ವಾಂಟಿಟಿ ಆಫ್ ಮ್ಯಾಟರ್, ನ್ಯೂಕ್ಲಿಯರ್ ಸೋರ್ಸಸ್ ಪ್ರೊಡ್ಯೂಸ್ 1,000,000 times ಮೋರ್ ಎನರ್ಜಿ ದ್ಯಾನ್ ಅ ಕೆಮಿಕಲ್ ಸೋರ್ಸ್. ಈಗ ಲೈಕ್ ನೀವು ಪೆಟ್ರೋಲ್ ಕಂಬರ್ಷನ್ ಒಂದು ಗಾಡಿ ಒಳಗೆ ಮಾಡಿ ಕೆಮಿಕಲ್ ರಿಯಾಕ್ಷನ್ ಮಾಡಿಸಿ, ಓಕೆ, ಕಂಬಸ್ಟನ್ ಮಾಡಿಸಿ ಎಷ್ಟು ಎನರ್ಜಿನ ರಿಲೀಸ್ ಮಾಡ್ಬೋದಲ್ಲ 1 ಲೀಟ್ರ್ ಪೆಟ್ರೋಲ್ನಿಂದ, ನಾರ್ಮಲ್ ಕಂಬಷನ್ನಿಂದ. ಅದ 1 ಲೀಟರ್ ಅಥವಾ 1 kg ಅಷ್ಟು ನೀವು ಯುರೇನಿಯಮ್ನಿಂದ ಫಿಷನ್ ರಿಯಾಕ್ಷನ್ ಮಾಡಿಸ್ಬಿಟ್ರಿ ಅಂದರೆ ಭಯಂಕರ ಎನರ್ಜಿ ಬರುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಕೆಮಿಕಲ್ ರಿಯಾಕ್ಷನ್ನಿಂದ ನಿಮಗೆ ಫಾರ್ ಎಕ್ಸಾಂಪಲ್ ಅವ್ರು ಕೊಟ್ಟಾರೆ, ನಾನು ಪೆಟ್ರೋಲ್ ಅಂತ ಹೇಳಿದೆ, ಅವ್ರು ಕೋಲದ್ದು ಎಕ್ಸಾಂಪಲ್ ಕೊಟ್ಟಾರೆ. ಇಫ್ 1 kg ಆಫ್ ಕೋಲ್ ಈಸ್ ಬರ್ನ್ಡ್, ಇಟ್ ಗಿವ್ಸ್ ಔಟ್ 10⁻⁷ joules ಆಫ್ ಎನರ್ಜಿ. 10⁻⁷ joules ಅಂದರೆ 1, 2 ಇದು ಗೊತ್ತಿರ್ತೈತೆ ನಿಮ್ಗೆ, 4, 5, 6, 7 ಇಷ್ಟು joules ಆಫ್ ಎನರ್ಜಿ. 1 kg ಆಫ್ ಕೋಲ್ ಇಲ್ಲೇ ಆಗೋದು. ದಿಸ್ ಈಸ್ ಕೆಮಿಕಲ್ ರಿಯಾಕ್ಷನ್, ಕಂಬಸ್ಟನ್. ಸೊ ವೇರ್ ಆಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಕಡೆ ನಾವು ಬಂದರೆ, ಕೆಮಿಕಲ್ ಅಲ್ಲ ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ಆ್ಯಂಡ್ 1 kg ನೀವು ಕೋಲ್ ತಗೊಳ್ಳೋ ಬದಲಿ ಇಫ್ ಯು ಟೇಕ್ 1 kg ಯುರೇನಿಯಮ್ ಆ್ಯಂಡ್ ಬರ್ನ್ ಇಟ್ ಅಂದರೆ ನ್ಯೂಕ್ಲಿಯರ್ ರಿಯಾಕ್ಷನ್, ಫಿಷನ್ ರಿಯಾಕ್ಷನ್ ನೀವು ಮಾಡಿಸಿದ್ರೆ ದ್ಯಾಟ್ ಗಿವ್ಸ್ 10⁻14 joules ಆಫ್ ಎನರ್ಜಿ. ಅಂದ್ರೆ ಕಂಪ್ಯಾರಿಸನ್ ಮಾಡೋಕ್ಕೆ ಬರೋಂಗಿಲ್ಲ ಎರಡಕ್ಕೂ. ಆ್ಯಕ್ಚುಲಿ ಒಂದು ನಿಮಿಷ, ಅಪ್ರಾಕ್ಸಿಮೇಟ್ಲಿ ಹೋಪ್ಫುಲಿ 14 ಆಗ್ಯಾವ. ಸೊ ಕಂಪ್ಯಾರಿಸನ್ ಮಾಡೋ 1 kg ಕೋಲ್ ಎಷ್ಟು ಎನರ್ಜಿ, ಹೀಟ್ ಎನರ್ಜಿ ಕೊಡ್ತೈತಲ್ಲ, ಅದು ಕಂಪ್ಯಾರಿಸನ್ ಮಾಡಿದರೆ 10⁻⁷ times ಮೋರ್ ಎನರ್ಜಿ, ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತೈತಿ. ಅದಕ್ಕೆ ಈ ನ್ಯೂಕ್ಲಿಯರ್ ಎನರ್ಜಿಯಿಂದನೇ ಬಾಂಬ್ ತಯಾರು ಮಾಡ್ತಾರೆ. ಇದೇ ನ್ಯೂಕ್ಲಿಯರ್ ಎನರ್ಜಿಯಿಂದ ನಾವು ಈಗ ಲೈಕ್ ಫಾರ್ ಎಕ್ಸಾಂಪಲ್ ಕರ್ನಾಟಕದೊಳಗೆ ಕೈಗಾ ಅಂಥೇಳಿ ಐತಿ, ಅಲ್ಲೇ ಯೂಸಿಂಗ್ ದಿಸ್ ಸೇಮ್ ನ್ಯೂಕ್ಲಿಯರ್ ಎನರ್ಜಿ ಎನಾರ್ಮಸ್ ಅಮೌಂಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಜನರೇಟೆಡ್ ಆ್ಯಂಡ್ ಸಚ್. ಸೊ ಆ್ಯಕ್ಚುಲಿ ಒಂದು ಪ್ಯಾರಾಗ್ರಾಫ್ ನ್ಯೂಕ್ಲಿಯರ್ ಎನರ್ಜಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟೊಂದು ಅಂತ ಅಲ್ಲದು. ಇದರಿಂದ ನಿಮ್ಗೆ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ಫ್ಯೂಷನ್ ಎಕ್ಸಾಕ್ಟ್ಲಿ ಅರ್ಥ ಆಗಿರ್ತಾವೆ, ಒಂದು ಲೆವೆಲ್ಗೆ ಅರ್ಥ ಆಗಿರ್ತಾವೆ, ಇನ್ನೂ ಡೀಟೇಲಾಗಿ ಅರ್ಥ ಆಗ್ತಾವೆ. ಪ್ಲಸ್ ಬೈಂಡಿಂಗ್ ಎನರ್ಜಿ ಕರ್ವ್ದು ಇಂಪಾರ್ಟೆನ್ಸ್ ಏನು, ಸ್ಟೆಬಿಲಿಟಿ ಬಗ್ಗೆ ಇಂಪಾರ್ಟೆನ್ಸ್ ಏನು, ಈ ಥರ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್.
ಆ್ಯಂಡ್ ಪರ್ಟಿಕ್ಯುಲರ್ಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಒಂದು 3 ಕೆಲಸ ಹೇಳಿದ್ದೆ ನಾನು ನಿಮಗೆ. ಪಿ ಯು ಸಿ ಫಸ್ಟ್ ಇಯರ್ CET ಪ್ರಿಪ್ರೇಷನ್ ಒಂದು ಟೆಸ್ಟ್ ತೊಗೊತಿದ್ವಿ, ಡೆಫಿನೆಟ್ಲಿ ನೆನಪಾರಿಲ್ಲ ನಾ ಅದನ್ನು, ಪ್ಲಸ್ ಅಸೈನ್ಮೆಂಟ್ಸ್ ಬರೆಯೋದು ಆ್ಯಂಡ್ ಪ್ಲಸ್ ಈ 3 ಚಾಪ್ಟರ್ಸದ ಟೆಸ್ಟ್ ಬರೆಯೋಕ್ಕೆ ಪ್ರಿಪ್ರೇಷನ್ ನೀವು ಮಾಡಾಕತ್ತೀರಿ ಅಂತ ಅಂದ್ಕೊಂಡೀನಿ. ಆ್ಯಂಡ್ ಕಂಟಿನ್ಯೂ ದ್ಯಾಟ್. ಹೋಪ್ಫುಲಿ ಇದ್ರೊಳಗೆ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಗೈತೆ ಅಂತ ಅಂದ್ಕೊಂಡೀನಿ. ಸೊ ವಿಲ್ ಅಗೇನ್ ಕಂಟಿನ್ಯೂ ವಿತ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ಫ್ಯೂಷನ್. ಥ್ಯಾಂಕ್ ಯು. ನಮಸ್ಕಾರ.